ಈಗ ಇರೋದು ಪಾಕಿಸ್ತಾನಲ್ಲೂ ಕೆಲವು ಮ್ಯಾಕ್ಸಿಮಮ್ ಎಕ್ವಿಪ್ಮೆಂಟ್ ಇರೋದೇ ಚೈನೀಸ್ ರೈಟ್. ಚೈನಾದೇ ಎಕ್ವಿಪ್ಮೆಂಟ್ ಇರೋದ್ರಿಂದ ಅವರು ಓಪನ್ ಆಗಿ ಸಪೋರ್ಟ್ ಮಾಡ್ತಿದ್ರು ಎಕ್ವಿಪ್ಮೆಂಟ್ ಬೇಸಲ್ಲಿ ಅಂತೂ ಮಾರಾಟ ಮಾಡಿರೋದ್ರಿಂದ. ಸೊ ದಟ್ಸ್ ನಮ್ಮ ಮೀಡಿಯಾ ಏನು ಮಾಡ್ತಾ ಇದೆ ಆಲ್ಮೋಸ್ಟ್ ರೂಮರ್ ಮಾಂಗ್ರಿಂಗ್, ವಾರ್ ಮಾಂಗ್ರಿಂಗ್, ರೈಟ್, ಟ್ರೈಂಗ್ ಟು ಪ್ರೆಷರೈಸ್ ದಿ ಗೌರ್ಮೆಂಟ್ ಗೋ ಫಾರ್ ಎ ವಾರ್. ಆರ್ಮಿಯವರು ಕಾಶ್ಮೀರನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ದೇ ಟ್ರೈ ಟು ಕಂಟ್ರೋಲ್ ಎಂಟೈರ್ ಪಾಕಿಸ್ತಾನ್. ಸೋ ಮೆನಿ ಪೀಪಲ್ ಕಮಿಂಗ್ ಟು ಇಂಡಿಯಾ, ಲಕ್ಷಾಂತರ ಜನ ಇಂಡಿಯಾದಲ್ಲಿ ಬಂದು ಸೆಟ್ಲ್ ಆಗೋದು, ಇಟ್ ವಾಸ್ ಅ ಬಿಗ್ ಪ್ರಾಬ್ಲಮ್. ಸೊ ಸಿ ಸಪೋರ್ಟೆಡ್ ಫಾರ್ ಎ ಲಿಬರೇಷನ್ ಆಫ್ 1971. ಬೆಸ್ಟ್ ಪಾರ್ಟ್ ಆಫ್ ದಿಸ್ ಈ ಆಪರೇಷನ್ ಸಿಂಧೂರಲ್ಲಿ ಸರ್ ಎಂಟೈರ್ ಆರ್ಗನೈಸೇಷನ್ ಇಸ್ ವರ್ಕಿಂಗ್ ಟುಗೆದರ್. ಈ ಸರ್ಕಾರ ಏನಾಗಿದೆ ಬರೀ ಆರ್ಮಿ ಏರ್ಫೋರ್ಸಿಗೆ ಚಾನ್ಸ್ ಕೊಟ್ಟಿಲ್ಲ. ಈ 9 ಮಿಸೈಲ್ ಫೈರ್ ಮಾಡಿದಾಗ 3 ಆರ್ಗನೈಸೇಷನ್ ಯೂಸ್ ಮಾಡಿದ್ದಾರೆ. ನೇವಿಯವರು ಫ್ರಮ್ ಸಿ ಟು ಸರ್ಫೇಸ್, ಏರ್ ಟು ಸರ್ಫೇಸ್, ನಾವು ಸರ್ಫೇಸ್ ಟು ಸರ್ಫೇಸ್, 3 ಜನನು ಮಿಸೈಲ್ ಹಾಕಿ ಎಲ್ಲರಿಗೂ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ವಿ ಆರ್ ಆಲ್ ಪಾರ್ಟ್ ಆಫ್ ಒನ್. ವೀಕ್ಷಕರನ್ನ ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿ ಇದ್ದಾರೆ. ಅವರು ಕರ್ನಲ್ ನಟೇಶ್ ಅಂತೇಳಿ, KS ನಟೇಶ್ ಅವರು ನಮ್ಮ ಕಬ್ಬತ್ತಿ ಸುಶೀಲೇಗೌಡರ ಮಗ. ಅವರು ಸುಶೀಲೇಗೌಡರು ನಿಮಗೆಲ್ಲ ಭಾಳ ನಮ್ಮ ಜಿಲ್ಲೆಯವ್ರಿಗೆ ಭಾಳ ವೆಲ್ ನೋನ್ ಪರ್ಸನಾಲಿಟಿ. ಅವರು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಂಥವ್ರು ಮತ್ತು ನಮ್ಮ ವಿದ್ಯಾನಗರದಲ್ಲಿ ನೇತಾಜಿ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿದವರು ಮತ್ತು ಸಾಮಾಜಿಕವಾಗಿ ಸಾಕಷ್ಟು ಹೆಸರು ಪಡೆದಂಥ ಒಬ್ಬ ವ್ಯಕ್ತಿತ್ವ ಅವ್ರದ್ದು. ಅವರ ಮಗ ನಟೇಶ್ ಅವರು ನಮ್ಮ ಆರ್ಮಿನಲ್ಲಿ ಅವರು ಕರ್ನಲ್ ಪೋಸ್ಟ್ ತನಕ, ಹೈಯೆಸ್ಟ್ ಪೋಸ್ಟ್, ಒಳ್ಳೆ ಪೋಸ್ಟ್ ತನಕ ಹೋಗಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮಧ್ಯದಲ್ಲಿ ಹಾಸನಕ್ಕೆ ಬಂದು ಇವತ್ತು ಸೆಟ್ಲಾಗಿ ಇಲ್ಲಿ ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿಗೆ ಅವರು ವಿಶೇಷ ಸಲಹೆಗಾರರಾಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ನಟೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಟೇಶ್ ಅವ್ರ ಜೊತೆಗೆ ನಾನೀಗ ಇವತ್ತಿನ್ನೇನು ಕರ್ನಲ್ಗಳಂದ ತಕ್ಷಣ ನಮ್ಮ ಇಮಿಡಿಯೇಟ್ಲಿ ನಮ್ಮ ಯುದ್ಧಕ್ಕೆ ಸಂಬಂಧಪಟ್ಟಂಥ ವಿಚಾರ ಬರುತ್ತೆ. ಇವತ್ತು ಒಂದು ಯಾರಿಗೂ ಸಂತೋಷ ಪಡೋಂಥ ವಿಚಾರ ಅಲ್ಲ, ಆ ಥರದ ಒಂದು ವಾತಾವರಣ ನಿರ್ಮಾಣ ಆಗಿದೆ. 26 ಜನರನ್ನ ಏಪ್ರಿಲ್ 22ನೇ ತಾರೀಕು ಭಾಳ ತುಂಬ ಒಂದು ಕ್ರೂರವಾದಂಥದ್ದು ಘಟನೆ ನಡೆದೋಯ್ತದು. ತೀರಾ ಅಮಾನವೀಯವಾದ್ದು ಮತ್ತು ಯಾರು ಕೂಡ ಸ್ವಲ್ಪ ಸೇನ್ ಮೈಂಡ್ ಇರುವಂಥ, ಸ್ವಲ್ಪ ಕೂಡ ಒಂದು ಹೃದಯ ಇರುವಂಥ ಯಾವುದೇ ಮನುಷ್ಯ ಕೂಡ ಒಪ್ಪಲಾಗದಂಥ ಒಂದು ಕೆಲಸವನ್ನು ಭಯೋತ್ಪಾದಕರು ಮಾಡಿ ಹೋಗಿದ್ದಾರೆ. ಮಾಡಿದ ನಂತರ ಇವತ್ತು ಇಷ್ಟು ದೊಡ್ಡ ಒಂದು ಹಂಗಾಮ ಅಂತೇಳಿ ದೊಡ್ಡ ಗದ್ದಲ, ಎಲ್ಲರೂ ಕೂಡ ತುಂಬ ಇಡೀ ಪ್ರಪಂಚನೇ ಚಿಂತೆ ಮಾಡೋ ಥರದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಬಹುಶಃ ಭಯೋತ್ಪಾದಕರ ಗುರಿ ಕೂಡ ಅದೇ ಆಗಿತ್ತು ಅಂತ ಅನಿಸುತ್ತೆ. ಈ ಭಾರತವನ್ನು ಮಾನಸಿಕವಾಗಿ ವಿಭಜನೆ ಮಾಡುವಂಥದ್ದು ಮತ್ತು ಈ ಥರದ ಒಂದು ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಅವರು ಗುರಿ ಆಗಿತ್ತು ಅಂತ ಕಾಣುತ್ತೆ. ಆ ಗುರಿನಲ್ಲೇ ಅವರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಟೇಶ್ ಸರ್? ನಿಮಗೆ ಎಲ್ಲರಿಗೂ ಗೊತ್ತಿರುವಾದಂಗೆ ಇಂಡಿಪೆಂಡೆನ್ಸ್, ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ಹಿಸ್ಟ್ರಿ, ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಹಿಸ್ಟ್ರಿ ಸರ್. ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ರೈಟ್, ನಿಮ್ಗೆಲ್ಲರಿಗೂ ಆಮೇಲೆ ನಾನೇನು ಹೈಲೈಟ್ ಮಾಡಬೇಕಾಗಿಲ್ಲ, ಜಸ್ಟ್ ಟು ಸ್ಟಾರ್ಟ್ ದಿ ಬ್ರೀಫಿಂಗಲ್ಲಿ ಹೇಳ್ತಾ ಇದ್ದೀನಿ. ಜಿನ್ನಾ ಅವರಿಗೆ 2 ನೇಷನ್ ಥಿಯರಿನ ತಂದರು. ಅದನ್ನು ಬೇಸಿಕಲಿ ಹಿ ವಾಂಟೆಡ್ ಒಂದು ಪರ್ಟಿಕ್ಯುಲರ್ ರಿಲಿಜನ್ ಕಮ್ಯುನಿಟಿಗೆ ನಾವು ಮತ್ತು ಅವರು ಒಂದೇ ಥರ ಭಾಷೆ, ಆಮೇಲೆ ಟ್ರೆಡಿಷನ್ನು, ಕಲ್ಚರು, ಆಮೇಲೆ ನನ್ನದೇ ಆದಂಥ ಒಂದು ರಿಲಿಜಿಯಸ್ ಬಿಲೀಫಲ್ಲಿ ಒಟ್ಟಿಗೆ ಇರೋಕ್ಕಾಗಲ್ಲ ಅಂತೇಳಿ ಈ ಸ್ಟಾರ್ಟೆಡ್ ಆಫ್ ವಿತ್ ಎ 2 ನೇಷನ್ ಥಿಯರಿ ಆ್ಯಂಡ್ ಹಿ ಸಪ್ರೇಟೆಡ್. ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಅಲ್ಲಿಂದ ಶುರು ಆಗುತ್ತೆ ಇದು, ರೈಟ್. ಸೊ ಇದರಲ್ಲಿ 2 ನೇಷನ್ ಥಿಯರಿ ಸಪ್ರೇಟ್ ಆಯಿತು 1947 ಇಬ್ಬರೂ 14th of August ಅವ್ರಿಗೆ ಇಂಡಿಪೆಂಡೆನ್ಸ್ ಬಂತು, ನಮಗೆ 15th ಬಂತು. ನೀವು ನೋಡಿರಬೇಕು 1948 ಎಗೇನ್ ಪಾಕಿಸ್ತಾನವರು ಮುಜಾಹಿದೀನ್ ಅವರನ್ನು ಪುಷ್ ಮಾಡಿದರು ಟು ಕಾಶ್ಮೀರ್ ಏರಿಯಾದಲ್ಲಿ, ಜಸ್ಟ್ ಟು ಆಕ್ಯುಪೈ ಎಂಟೈರ್ ಕಾಶ್ಮೀರ್. ರೀಸನ್ ಯಾಕೆ ಇತ್ತು ಅಂದರೆ ಹೈಯೆಸ್ಟ್ ಪಾಪ್ಯುಲೇಷನ್ ಆಗ ಆ ಟೈಮಲ್ಲಿ ಕಾಶ್ಮೀರ್ ಪಂಡಿತ್ತು, ಜಮ್ಮು ಪ್ರದೇಶವನ್ನು ಹೊರತುಪಡಿಸಿ ಕಾಶ್ಮೀರ್ ಪ್ರದೇಶ ಸರ್, ಮೋರ್ ಸೋ ಕಾಶ್ಮೀರ್, ಬಿಕಾಸ್ ಅಲ್ಲಿ ಜಮ್ಮುವಲ್ಲಿ ಮೋರ್ ಆಫ್ ಎ ಹಿಂದೂ ಇದ್ದಾರೆ, ಈ ಕಡೆ ಮುಸ್ಲಿಮ್ ಇದ್ದಾರೆ. ಸೊ ದೇ ಥಾಟ್ ಕಿ ಇದು ಪಾರ್ಟ್ ಆಫ್ ಆರ್ ಏರಿಯಾಗೆ ಬರಬೇಕಂತ ಪುಷ್ ಮಾಡಿದ್ರು. ಆ ಟೈಮಲ್ಲಿ ಇಬ್ಬರೂ ದೇಶದಲ್ಲಿ ಬಡತನ ಇತ್ತು,
ಆಗ ಸಪ್ರೇಷನ್ ಈವನ್ ಪಾರ್ಟಿಷನ್ ಇಟ್ ಸೆಲ್ಫ್ ಇಸ್ ಅ ಬಿಗ್ blunder, ಭಾಳ ದೊಡ್ಡ ಹಾನಿ. ಸುಮಾರು ಜನ ಸತ್ತಿದ್ದಾರೆ, ಲಕ್ಷಾಂತರ ಜನ ಸತ್ತಿದ್ದಾರೆ. ಮತ್ತು ಅದಕ್ಕೆ ಜೊತೆಗೆ ಇಲ್ಲಿ ಕಡೆಯಿಂದ ಅವು ಇದ್ದವ್ರು ಆ ಕಡೆ ಹೋಗಿ yeah. ಎಷ್ಟು ಸಂಬಂಧಗಳನ್ನು ಬಿಟ್ಟು ಹೋಗಿದ್ದಾರೆ. ಸೊ ದೇ ವಾಂಟೆಡ್ ದಿಸ್. ಸೊ ಆ ಟೈಮಲ್ಲಿ ಇಂಡಿಯಾ ಅಬೌಟ್ ಟು ಸೆಟಲ್ ಆಗುವಂಥ ಟೈಮಲ್ಲಿ ಟ್ಯಾಂಕ್ನ ಅಲ್ಲಿ ಕಳಿಸಿ ಬಾರಾಮುಲ್ಲದಿಂದ ಆಲ್ಮೋಸ್ಟ್ ಅವರು ಶ್ರೀನಗರವರೆಗೆ ಟಚ್ ಆಗಿದ್ರು ಅಲ್ಲಿ ಸೈನಿಕರು. ಸೊ ಆಗ ಇಂಡಿಯನ್ಸ್ ಅವರು ಹೋಗಿ ಅದನ್ನು, ಯಾಕೆಂದರೆ ಅವಾಗ ಇನ್ನೂ ಕನ್ಫ್ಯೂಷನಲ್ಲಿ ಇದ್ರು ಯಾರು ಮಹಾರಾಜ ಹರಿ ಸಿಂಗ್ ಅವರು, ವೆದರ್ ಐ ಶುಡ್ ಬಿ ದೇರ್ ವಿತ್ ಇಂಡಿಯಾ ಆರ್ ಇಂಡಿಪೆಂಡೆಂಟ್ ಆಗಿ ಅಂತ. ಸೊ ಅದನ್ನೆಲ್ಲ ಪುಷ್ ಮಾಡಿದಾಗ ಸೊ started with any problem of Kashmir 1948. Same thing it started off with 1965. ಅವ್ರಿಗೆ ಮತ್ತೆ ಅದೇ ಕಾಶ್ಮೀರನ್ನ ಅವರೇ ಇದಕ್ಕೆ ಅವರ ಆಡಳಿತಕ್ಕೆ ತಗೋಬೇಕಂತ ಮತ್ತೆ 1965 ಮಾಡಿದ್ರು. 71 ವಾಸ್ ಬಿಕಾಸ್ ಆಫ್ ದಿ ಸಿಮ್ಲಾ ಒಪ್ಪಂದ ಆಯ್ತಲ್ಲ ಅದು 1971 ಸರ್. ಸಾರಿ ಅದಕ್ಕಿಂತ ಮೊದಲು ತಾಷ್ಕೆಂಟ್ ಒಪ್ಪಂದ ಒಂದಾಯಿತು. ಬಟ್ ದೇ ಆರ್ ಗುಡ್ ಎಟ್ ಇಟ್. ಅದನ್ನು ಹಾನರ್ ಮಾಡಲಿಲ್ಲ ಅವರು ಎಲ್ಲದರಲ್ಲೂ ಎಕ್ಸ್ಪರ್ಟ್. ಒಂದು ಅಗ್ರಿಮೆಂಟ್ ಮಾಡ್ತಾರೆ, ಅದನ್ನು ಬ್ರೇಕ್ ಹೆಂಗೆ ಮಾಡೋದ್ರಲ್ಲಿ ದೇ ಆರ್ ವೆರಿ ಗುಡ್ ಅಟ್ ಇಟ್. ಸೊ ಅದನ್ನು ಬ್ರೇಕ್ ಮಾಡಿದ್ರು. ಸೊ 71ನಲ್ಲಿ ಬಿಕಾಸ್ ಆಫ್ ದೇರ್ ರೂಲ್ ಇನ್ ಈಸ್ಟ್ ಪಾಕಿಸ್ತಾನಲ್ಲಿ, ಬಿಕಾಸ್ ಪಂಜಾಬೀಸ್ ಆಫ್ ಇದು ಪಾಕಿಸ್ತಾನಲ್ಲಿ ದೇ ಆರ್ ಮೋರ್ ಡಾಮಿನೆಂಟ್ compared to other communities. Even though they are Muslim, but of a Punjabi Muslim have got a more domination in the army as well as government allo ide. So ಬಹುಶಃ ಬುದ್ಧಿವಂತರು, ಆಸ್ತಿ ಹೆಚ್ಚುಳ್ಳವರು, ಅದಕ್ಕೆ ಹಾಂ ಸರ್ ಆ ಥರ ಇದೆ ಅದು, ರೈಟ್. So they mistreated the Bengali Muslims and all, rape East Bengal alli. So ಅದೆಲ್ಲ ಆದಾಗ large number of people were start coming into India. So ಆ ಟೈಮಲ್ಲಿ ಇಂದಿರಾ ಗಾಂಧಿ didn't have any option other than, ಯಾಕೆಂದರೆ so many people coming to India, ಲಕ್ಷಾಂತರ ಜನ ಇಂಡಿಯಾದಲ್ಲಿ ಬಂದು ಸೆಟ್ಲ್ ಆಗೋದು, ಇಟ್ ವಾಸ್ ಅ ಬಿಗ್ ಪ್ರಾಬ್ಲಮ್. ಸೊ she supported for a liberation of 1971. Then again we had a problem of 1999. ಸೊ ಅವ್ರ ಮನಸ್ಸಲ್ಲಿ ಏನಿದೆ, ಕಾರ್ಗಿಲ್ ಒಂದು ಇನ್ಸಿಡೆಂಟ್ ಆಯಿತು. ಮತ್ತು ಬೇರೆ ಥರದ್ದು ಈ ಆ್ಯಕ್ಟಿವಿಟಿನೂ ನಡೀತಾ ಇದೆ. ಡೆಲ್ಲಿಯಲ್ಲಾಗಿದೆ ಬಾಂಬ್ ಬ್ಲಾಸ್ಟು, ಬಾಂಬೆಲಾಗಿದೆ 9/11 ಟ್ರೈನ್ ಆಕ್ಸಿಡೆಂಟ್ಸ್ ಆಗಿದೆ. ಅವ್ರದ್ದು ರೀಸನ್ ಏನಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸರ್, ಅವರು ಇಫ್ ಯು ಸೀನ್ 1948 ವಾರ್, 65 ವಾರ್, 71 ವಾರ್, ಜಿಯಾ-ಉಲ್ ಹಕ್ ಹಿಮ್ಸೆಲ್ಫ್ ಹ್ಯಾಸ್ ಸೆಡ್ ಕನ್ವೆನ್ಷನಲ್ ವಾರ್ಫೇರಲ್ಲಿ ನಾವು ಯಾವುದೇ ಕಾರಣಕ್ಕೂ ಭಾರತದ ಮೇಲೆ ನಾವು ಗೆಲ್ಲಕ್ಕಾಗಲ್ಲ. ಸೊ ವಾಟ್ ಈಸ್ ದ ಬೆಸ್ಟ್ ವೇ ಟು ಡಿಫೀಟ್ ಇಂಡಿಯಾ? ದೇರ್ ಇಸ್ ಎ ಬುಕ್ ಕಾಲ್ಡ್, ಹಿ ಹಿಮ್ಸೆಲ್ಫ್ ಹ್ಯಾಸ್ ಸೆಡ್, ಅದರಲ್ಲಿ ಹೇಳಿದ್ದಾರೆ ಏನಂದರೆ ಬ್ಲೀಡ್ ಇಂಡಿಯಾ ಬೈ 1000 cuts. ಬ್ಲೀಡ್ ಇಂಡಿಯಾ ಬೈ 1000 cuts. ಅದನ್ನು ಹೆಂಗೆ ಮಾಡೋದು? ಟ್ರೈನ್ ಸರ್ಟನ್ ಅನ್ಎಜುಕೇಟೆಡ್, ರಿಲಿಜಿಯಸ್ಲಿ ಮೋಟಿವೇಟೆಡ್ people, send them inside Pakistan, create disturbance. Send them inside India. Send them inside India, carry out disturbance in entire India. That was a planned thing. Over a period of time, keep them so busy, they don't concentrate on our border. ಸೊ ಆ ಇಶ್ಯೂನ ಕಂಟಿನ್ಯೂಸ್ ಸರ್ಕಾರಕ್ಕೆ ಅವರು ಫೀಡ್ ಮಾಡ್ತಾ ಇರ್ತಾರೆ, ವೆಪನ್ಸ್ ಇರ್ಬೋದು. ಆಮೇಲೆ ನೀವು ಓವರ್ ಆಲ್ ಹಿಸ್ಟ್ರಿ ನೋಡಿದ್ರು, ಸೊ ಐ ಥಿಂಕ್ ನಿಮಗೆ ಗೊತ್ತಿದೆ, ಆಲ್ಮೋಸ್ಟ್ 77 years ಆಫ್ ಇಂಡಿಪೆಂಡೆನ್ಸ್ ಅವ್ರಿಗೂ ಆಗಿದೆ, ನಮಗೂ ಆಗಿದೆ. ಅರೌಂಡ್ 30 years ಆಫ್ ದೇರ್ ಇಂಡಿಪೆಂಡೆನ್ಸ್, ಆರ್ಮಿ ರೂಲೇ 30 ವರ್ಷ ಆಗಿದೆ. ಎಸ್, ಈ ಒಂದು ಇದು ಏನು ಅವ್ರದ್ದು ಡೆಮೋಕ್ರಸಿ ಇದ್ರೂ ಕಂಟ್ರೋಲ್ಡ್ ಬೈ ಆರ್ಮಿ. ಆ್ಯಂಡ್ ವಿತ್ ಓನ್ಲಿ ಏಮ್, ಆರ್ಮಿಯವರು ಕಾಶ್ಮೀರನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ದೇ ಟ್ರೈ ಟು ಕಂಟ್ರೋಲ್ ಎಂಟೈರ್ ಪಾಕಿಸ್ತಾನ್. ಸೊ ಅವ್ರ ಮೈಂಡ್ ಸೆಟ್ಟೇ ಇದು ಆಗಿರೋದ್ರಿಂದ. ಆಮೇಲೆ ನಿಮಗೆ ಒಂದು ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ISI ಈಸ್ ನಾಟ್ ಒನ್ ಆಫ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಇಂಟೆಲಿಜೆನ್ಸ್ ಆರ್ಗನೈಸೇಷನ್ ಲೈಕ್ ಮೊಸಾದ್, ರಾ, ಇವರೆಲ್ಲ ಒನ್ ಆಫ್ ದಿ ಬೆಸ್ಟ್ ಆರ್ಗನೈಸೇಷನ್ಸ್. ಇದರ CIA ಅವರೆಲ್ಲ ಅವ್ರದ್ದು ಏನಂದರೆ, ನಾವು ರಾಗ್ ಆದರೆ ದೇ ಆರ್ ಡಿಪೆಂಡೆಂಟ್ ಆನ್ ಗೌರ್ಮೆಂಟ್ ಮನಿ, whereas ISI is not dependent on their money. If you really see sir, ಅಫ್ಘಾನಿಸ್ತಾನಿಗೆ ಯಾವಾಗ ರಷ್ಯಾದವ್ರು ಬಂದರು, ಅಮೇರಿಕಾ ಅವರನ್ನು ಪುಷ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ವಾಟ್ ಇಸ್ ದ ಬೆಸ್ಟ್ ವೇ ಟು ಪುಷ್ ದೆಮ್? ಗಿವ್ ಮನಿ ಟು ಪಾಕಿಸ್ತಾನ್, ಕ್ರಿಯೇಟ್ ಮುಜಾಹಿದ್ದೀನ್ಸ್. ಅವ್ರಿಗೆ ದುಡ್ಡು, ವೆಪನ್ನು ಎಲ್ಲಾನು ಕೊಟ್ಟರು.
ಸೊ ಥ್ರೂ ಹೋಮ್ ಥ್ರೂ ISI. ಈಗಲೂ ISI ಅವ್ರದ್ದೇ ಆದಂಥ ಫಂಡಿಂಗ್ ಇದೆ ಸರ್, ವಿತ್ ವೆಪನ್ರಿ, ಡ್ರಗ್ಸ್. ನೀವು ಹೊರ ದೇಶಗಳಿಂದಲ್ಲ ಡ್ರಗ್ಸನ್ನ ಬಿಗ್ಗೆಸ್ಟ್ ಡೀಲ್ ಮಾಡ್ತಾ ಇರೋರೇ ISI. ಓಕೆ ಓಕೆ ಸೊ ದ್ಯಾಟ್ ಇಸ್ ಅ ಇಂಡಿಪೆಂಡೆಂಟ್ ಫಂಡ್ ಆಗಿರೋದ್ರಿಂದ. ಆ್ಯಂಡ್ ಫಂಡಿಂಗ್ ಅಂದರೆ ಗೌರ್ಮೆಂಟ್ ಕೊಡಲ್ಲ ಅಂತ ಇಟ್ಕೊಳ್ಳಿ, ಗೌರ್ಮೆಂಟ್ ಕೊಡ್ತಾರೆ. ದೇ ಕ್ಯಾನ್ ಗೋ ಅರ್ನ್ ಮೋರ್ ದೆನ್ ದಟ್ ಸರ್. ಬೇರೆ ಬೇರೆ ಈ ಥರ ಆ್ಯಂಡ್ ದೇ ಆರ್ ನಾಟ್ ಡೈರೆಕ್ಟ್ಲಿ ರಿಪೋರ್ಟಿಂಗ್ ಟು ಎನಿಬಡಿ. ಪ್ರೆಸಿಡೆಂಟಿಗೆ ಒಂದು ಸ್ವಲ್ಪ ಹೇಳೋದು ಬಿಟ್ಟರೆ ದೇ ಆರ್ ನಾಟ್ ಅಂಡರ್ ಎನಿಬಡಿ ಸರ್. ಚೀಫಿಗೆ ಅಂಡರ್ಗೆ ISI ಬರ್ತಾರೆ. ಸೊ ಸಿನ್ಸ್ ದ ಡೆಮಾಕ್ರಸಿ ಇಸ್ ನಾಟ್ ವೈಬ್ರೆಂಟ್ ಲೈಕ್ ಇಂಡಿಯಾ, ಸೊ ಅವ್ರ ಮೇಲೆ ಕಂಟ್ರೋಲ್ ಇಲ್ಲ ಸರ್. ಸೊ ದೇರ್ ಓನ್ಲಿ ಏಮ್ ಇಸ್ ಟು ಕೀಪ್ ಇಂಡಿಯಾ ಆಕ್ಯುಪೈಡ್, ಆ್ಯಂಡ್ ದ ರಿಲಿಜಿಯಸ್ ಮೋಟಿವ್ ಇಸ್ ಮೋರ್, ಆ್ಯಂಡ್ ರ್ಯಾಷನಲ್ ಥಿಂಕಿಂಗ್ ಇಲ್ಲ ಅವ್ರದ್ದು. ಸೊ ದಟ್ಸ್ ವೈ ದೀಸ್ ಟೈಪ್ ಆಫ್ ಟೆರರಿಸ್ಟ್ ಆಕ್ಟಿವಿಟಿ ವಿಚ್ ಇಸ್ ಅಂತ ನೋಡಿ. ಡೆಮಾಕ್ರಸಿ ಸ್ಟೆಬಿಲೈಸ್ ಆಗಲಿ ಮೊನ್ನೆ ಬುಟ್ಟೋ ಕೂಡ ಹ್ಯಾಂಗ್ ಮಾಡ್ತಾರೆ, ಅವರು ಒಬ್ಬ ಪ್ರಧಾನಮಂತ್ರಿನ ಕೂಡ ಹ್ಯಾಂಗ್ ಮಾಡ್ತಾರೆ. ನಾನು ಅವ್ರ ಫಾದರ್ನು ಮಾಡಿದ್ರು, ಇವಳು ಎಲ್ಲ ಈಕೆಯನ್ನ ಮರ್ಡರ್ ಮಾಡಿದ್ರು, ಓಪನ್ ಇದರಲ್ಲೇ ಮರ್ಡರ್ ಮಾಡಿದ್ರು. ಮಗಳು ಬೇನಜೀರ್ ಭುಟ್ಟೋ, ZA ಭುಟ್ಟೋ ಅವ್ರನ್ನ ಸರ್ಕಾರದ ಹ್ಯಾಂಗ್ ಮಾಡಿದ್ರು. ಅವತ್ತು ಅವ್ರು ಮಿಲಿಟ್ರಿ ಇವನಿದ್ದವನು. ಭುಟ್ಟೋ ಸಾಯೋವಾಗ ಮೊದಲು ಒಂದೇನೋ ಬರೀತಾರಂತೆ ನೋಡಿ, ಭಾರತಕ್ಕೆ ಅಂಬೇಡ್ಕರ್ ಅಂತ ದೊಡ್ಡ ಇಂಟೆಲೆಕ್ಚುಯಲ್, ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಸಂವಿಧಾನ ಸಿಕ್ತು. ಯಾರು ಕೂಡ ಅದನ್ನು ಡಾಮಿನೇಟ್ ಮಾಡಿ, ಯಾವ ಪೊಲಿಟಿಷಿಯನ್ಸ್ ಇರ್ಬೋದು, ಅಥವಾ ಬ್ಯೂರೋಕ್ರಾಟ್ಸ್ ಇರ್ಬೋದು, ಅಥವಾ ಜುಡಿಷಿಯರಿ ಇರ್ಬೋದು, ಅಥವಾ ಆರ್ಮಿ ಇರ್ಬೋದು, ಯಾರು ಕೂಡ ಒಬ್ಬರ ಮೇಲೆ ಒಬ್ಬರು ಡಾಮಿನೇಟ್ ಮಾಡಿದಾಗ ಒಂದು ಆ ಥರದೊಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಇರೋ ಥರದ ಒಂದು ಅದ್ಭುತವಾದಂಥ ಒಂದು ಸಂವಿಧಾನ ಸಿಕ್ತು ಭಾರತಕ್ಕೆ. ನಮಗೆ ಪಾಕಿಸ್ತಾನಕ್ಕೆ ಅದು ಸಿಕ್ಕಲಿಲ್ಲ ನಮ್ಮ ಮಾತನ್ನು ಹೇಳಿದರು ಅಂತೇಳಿ. ಅದು ಅವ್ರಿಗೆ ರಿಯಲೈಸ್ ಆಗಬೇಕು. ಅವರು ಬಹುಶಃ ಅವರು ಆರ್ಮಿಯಿಂದ ಹ್ಯಾಂಗ್ ಆಗೋ ಹಂತಕ್ಕೆ ಬಂದಾಗ, ಬಟ್ ಪಾಕಿಸ್ತಾನದ್ದು ನೋಡಿ ಬೇಕಿತ್ತು ಅವರಿಗೆ ಈ ಥರದ್ದು ಏನಾದರೂ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಕೊಳ್ಳಿ. ಲೈಕ್ ಹೌ ಅಲ್ಲಿ ನೋಡಿ, ಮುಷರಫ್ನು ಕೂಡ ದೇಶ ಬಿಟ್ಟು ಹೋಗಬೇಕು ಪರಿಸ್ಥಿತಿ ಬಂತು. ನವಾಜ್ ಶರೀಫ್ ದೇಶ ಬಿಟ್ಟು ಹೋಗೋ ಪರಿಸ್ಥಿತಿ. ಇಮ್ರಾನ್ ಖಾನ್ ಇವತ್ತು ಜೈಲಲ್ಲಿರೋಂಥ ಪ್ಲೇನ್ ಆಕ್ಸಿಡೆಂಟ್ ಕ್ರಿಯೇಟೆಡ್ ಆ ಥರ ತನ್ನ ಒಳಗಡೆ ಕೂಡ ಬಹಳ ಸಮಸ್ಯೆಗಳನ್ನೇ. ಅದಕ್ಕೆ ಸರ್ ನಾನೇನು ಹೇಳೋದಂದ್ರೆ, ಪಾಕಿಸ್ತಾನ ಜನತೆನೇ ಇದನ್ನ ಒಂದು, ಈಗ ನೀವು ಹೋರಾಟ ಸುಮಾರು ಮಾಡಿದ್ದೀರಿ ಸರ್. ಲೈಕ್ JP ಮೂವ್ಮೆಂಟ್ ಇತ್ತು, ರೈಟ್ ಚಳುವಳಿ ಇತ್ತು. 1971 ಇವೊಂದು ಒನ್ ಆಫ್ ದಿ ಫೈನೆಸ್ಟ್ ಪ್ರೈಮ್ ಮಿನಿಸ್ಟರ್ ಇದ್ರೂ ಅವಾಗ ಎಮರ್ಜೆನ್ಸಿ ಆದಾಗ ಎಂಟೈರ್ ಇಂಡಿಯಾ ಎಗೇನ್ಸ್ಟ್ ಆಗೋದ್ರು. ನಮ್ಮ ಕಂಟ್ರಿಲಿ ಏನಂದ್ರೆ, ಎಷ್ಟೇ ನೀವು ಚೆನ್ನಾಗಿರ್ಬೋದು, ರೂಲ್ ಮಾಡಿರ್ಬೋದು, ನೀವು ಸಮಾಜ ಕಳಕಳಿ ಇಲ್ಲದೆ ನಿಮ್ಮ ಸ್ವಂತಕ್ಕಾಗಿ ಬಂದಾಗ ಎಂಟೈರ್ ಇಂಡಿಯಾ ಜಾಯ್ನ್ ಆಗುತ್ತೆ. ಸೊ ಇದು ಪಾಕಿಸ್ತಾನದಲ್ಲಿಲ್ಲ. ದೇ ಹ್ಯಾವ್ ಟು ಫೈಟ್ ಫಾರ್ ದೇರ್ ಓನ್ ರೈಟ್ಸ್. ಒಂದು ಅದನ್ನು ಪಾಕಿಸ್ತಾನವನ್ನು ಸರಿದಾರಿಗೆ ತರೋ ಥರದ ಒಂದು, ಅದು ಅವ್ರ ಜನಗಳೇ ಮಾಡಬೇಕು ಹೊರತು ಬೇರೆಯವರು. ಈಗ ಒಟ್ಟು ಈಗ ನಮಗೆ ದೊಡ್ಡ ಹೆಡೇಕು. ಈಗ ಅವರು ಇವತ್ತು ಭಯೋತ್ಪಾದನೆ ಮಾಡಿದರು, ಒಂದು 26 ಜನರ ಕೊಂದರು. ಅದು ಹೇಗೆ ಭಯೋತ್ಪಾದನೆ ನಾಳೆ ಅದನ್ನು ಕಂಟ್ರೋಲ್ ಮಾಡೋದಾದ್ರೂ ಹೇಗೆ? ಐ ಥಿಂಕ್ ಸರ್, ಈಗ ನೀವು ನೋಡಿದ್ರಿ, ಈಗ ಪ್ರೆಸೆಂಟ್ ಗೌರ್ಮೆಂಟ್ ಏನು ಮಾಡ್ತು ಅಂದರೆ, ದೇರ್ ಆರ್ ಮೋರ್ ಆ್ಯಂಡ್ 150 to 200 ಟೆರರಿಸ್ಟ್ ಲೋಕಲ್ ಕ್ಯಾಂಪ್ಸ್ ಆರ್ ಸ್ಪ್ರೆಡ್ ಔಟ್ ಆಲ್ ಓವರ್ POK, ಆ್ಯಂಡ್ ಇನ್ ಡೆಪ್ತಲ್ಲೂ ಇದ್ದಾರೆ ಅವರು ಮೇನ್ ಹೆಡ್ ಕ್ವಾರ್ಟರ್ಸ್ ಎಲ್ಲ. ಅಫ್ಘಾನ್ ಬಾರ್ಡ್ರಲ್ಲೂ ಇದೆ ಸರ್, ಯಾಕೆಂದರೆ ಅವರು ಅದನ್ನು ಹ್ಯಾಂಡಲ್ ಮಾಡಬೇಕಲ್ಲ. ಸೊ ನನ್ನ ಪ್ರಕಾರ ಸರ್, ದೇ ಎಸ್ಕಲೇಟೆಡ್ ಇನಿಷಿಯಲಿ. ಬೆಲ್ಗಾಮಲ್ಲಿ 5 ಜನ ಕಳಿಸಿ ನಮ್ಮ ಜನ ಮಾಡಿದ್ರು. ನಾವು ರಿಪ್ಲೈ ಡೆಫಿನೆಟ್ಲಿ ಪಾಕಿಸ್ತಾನ್ ಹ್ಯಾಂಡ್ಸ್, ಅದ್ರಲ್ಲಿ ಡೌಟ್ ಇಲ್ಲ ಸರ್. ಅದು ಯಾಕೆಂದ್ರೆ ವೆಪನ್ಸ್ ಎಲ್ಲ ಇರೋದ್ರಿಂದ ದಟ್ ಇಸ್ ದೇ. ಸೊ ನಮ್ದು ಅವರು ನೋಡಿ, ಎಲ್ಲೂ ಕೂಡ ಅವರು ನಮಗೆ ಸಾಕ್ಷ್ಯ ಕೊಡಿ ಅಂತ ಕೇಳಿದ್ರೆ, ನಿಮಗೆ ಸರ್ 1999 ಕಾರ್ಗಿಲಲ್ಲೇ ಅವ್ರದ್ದೇ ಆದ ಆರ್ಮಿ ಆಫೀಸರು ಜವಾನನ್ನೇ ನಮ್ಮ ಜವಾನ ಅಲ್ಲ ಅಂದಾಗ, ನೀವು ನಾರ್ಮಲ್ ಒಬ್ಬ ನಮ್ಮೂರು ಅಂತ ಹೆಂಗ್ ಹೇಳ್ತಾರೆ? ಇಟ್ ವಾಸ್ ಕ್ರಿಮಿನೇಟೆಡ್ ಬೈ ಅಸ್ ಥ್ರೂ ಮುಸ್ಲಿಂ. ಇದು ರಿಲಿಜಿಯಸ್ ಅಲ್ಲ, ಬಿದ್ದು ಸತ್ತರಿದ್ರಲ್ಲ ಕಾರ್ಗಿಲ್ ವಾರ್ ಅಲ್ಲಿ, ಅಂತವ್ರನ್ನೆಲ್ಲ ಕ್ರಿಮೇಷನ್ ಅಲ್ಲ ಅಂತ ರಿಫ್ಯೂಸ್ ಮಾಡಿದಾಗ, ನಾವು ಅವ್ರ ಬಾಡಿನ ತಗೊಂಡು ಕ್ರಿಮೇಷನ್ ಎಲ್ಲ ನಾವು ಆಸ್ ಪರ್ ಮುಸ್ಲಿಂ ರಿಚುವಲ್ಸ್ ಅಲ್ಲೇ ಮಾಡಿ ಮುಗಿಸಿದ್ವಿ. ಅದನ್ನೇ ಡಿನೈ ಮಾಡಿದಾಗ ಈಗ ನಾರ್ಮಲ್ ಕಾಮನ್ ಮ್ಯಾನಿಗೆ ದುಡ್ಡು ಕೊಟ್ಟು ಅವರನ್ನ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿದವ್ರು ಅವ್ರು ನಮ್ಮನ್ನು ಅಂತ ಹೆಂಗೆ ತಗೋತಾರೆ ನೋಡಿ. ಇಷ್ಟು ಕ್ರೌರ್ಯ ನಡೆದಿದೆ, ಒಂದು ಸಹಾನುಭೂತಿ ವ್ಯಕ್ತಪಡಿಸುವಂಥದ್ದು. ಮತ್ತು ನಾವು ಪ್ರಾಮಾಣಿಕ, ಯಾಕೆಂದರೆ ಅವ್ರದ್ದೇ ಹ್ಯಾಂಡ್ ಇರೋದ್ರಿಂದ. ಐ ಫೀಲ್ ಸೊ ದೇರ್ ಇರ್ರ್ಯಾಷನಲ್ ಥಿಂಕಿಂಗ್ ಬೈ ದಿ ಆರ್ಮೀಸ್ ಜಸ್ಟ್ ಟು ಹ್ಯಾವ್ ಪವರ್.
ಇನ್ ಪಾಕಿಸ್ತಾನ್. ಎಷ್ಟು ಅವನ ಅಧ್ಯಕ್ಷ ಹೇಳ್ತಾನೆ, ನಮಗೆ ನಮ್ಮ ನಾವೇ ಟೆರರಿಸಮಿಂದ ಬಲಿಯಾಗಿದ್ವಿ, 90,000 ಜನ ಸತ್ತೋಗಿದ್ದಾರೆ. ಇನ್ನೂ ಜಾಸ್ತಿ ಆಗ್ತಾರೆ. ಅವರು ರಿಯಾಲಿಟಿನ ಎಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಇನ್ನೂ ಆಗುತ್ತೆ. ನನ್ನ ಪ್ರಕಾರ ಸರ್, ಈಗ ಪಾಕಿಸ್ತಾನ ಒಂದು ಪ್ರಾವಿನ್ಸ್ ಇದೆಯಲ್ಲ, ಒಂದು ದಿನ ಬಲೂಚಿಸ್ತಾನ್ ಸಪ್ರೇಟ್ ಆಗುತ್ತೆ, ಖೈಬರೇ ಒಂದು ಸಪ್ರೇಟ್ ಆಗುತ್ತೆ, ಸಿಂಧೆ ಸಪ್ರೇಟ್ ಆಗುತ್ತೆ. ಅವರು ಕಾಶ್ಮೀರದ ಬದಲಾಗಿ ತನ್ನ ರಾಜ್ಯಗಳ ಬಗ್ಗೆ ಅಲ್ಲಿ ನೋಡ್ಕೊಳ್ಳುವಂಥ ಕೆಲಸನ ಅವ್ರು ಮಾಡಬೇಕು, ಪಾಕಿಸ್ತಾನ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ನೋಡಿದ್ರೆ ಈಗ ಬಲೂಚಿಸ್ತಾನ್ ಬಹಳ ದೊಡ್ಡ ಬಂಡಾಯ ಕಾಣ್ತಾ ಇದೆ. ಖೈಬರ್ ಪಖ್ತೂನ್ಖ್ವಾ ಹಂಗೆ ಆಗಿದೆ, ದೊಡ್ಡ ಆಗ್ತಾ ಇದೆ. ಕಷ್ಟ ಉಳಿಸ್ಕೊಳ್ಳೋ ಪಾಕಿಸ್ತಾನವನ್ನು ಈಗಿರೋ ಸ್ಥಿತಿನಲ್ಲಿ ಒಗ್ಗಟ್ಟಾಗಿ ಉಳಿಸ್ಕೊಳ್ಳೋದು ಕಷ್ಟ ಆಗ್ತದೆ. ನನಗೆ ಮುಂದೇನು ಭಯ ಅಂತಂದರೆ ಮತ್ತೆ ನಮ್ಮನ್ನು ಇವರು ಇದನ್ನು ಮಾಡಿದರು, ಬಲೂಚಿಸ್ತಾನಕ್ಕೆ ಬೆಂಬಲ ಕೊಟ್ಟರು ಅನ್ನೋ ಥರದ್ದೆಲ್ಲ ಮಾಡಿ ನಮ್ಮನ್ನು ಮತ್ತೆ ಇಂಟರ್ನ್ಯಾಷನಲಿ ಇದನ್ನು ಖಳನಾಯಕರು ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಂತ. ಅದು ಇದ್ದದ್ದೇ ಸರ್, ದಟ್ ಯು ಕಾಂಟ್ ಅವಾಯ್ಡ್. ಬಟ್ ಪಾಕಿಸ್ತಾನ ಭಾಳ ದೊಡ್ಡ, ಈಗ ಅವರು ಭಾಳ ಇಂಟೆಲೆಕ್ಚುಯಲ್ಸ್ ಎಲ್ಲ ಮಾತಾಡಿದ್ದೇನೆ, ನಾನು ನೋಡಿದ್ದೇನೆ. ತುಂಬ ಸಾಲ ಆಗಿದೆ, ಸಾಲ ತೀರಿಸ್ಲಿಕ್ಕೆ ಸಾಲ ತರುವಂಥದ್ದು. ವರ್ಲ್ಡ್ ಬ್ಯಾಂಕ್ ಕೂಡ ಸಾಲ ಕೊಡೋಕ್ಕಾಗಲ್ಲ ಅಂತೆಲ್ಲ ಹೇಳಿದೆ, ಮಾತು ಅದನ್ನು ಹೇಳ್ತಾ ಬರ್ತಾ ಇದೆ ಅಂತೇಳಿ. ತುಂಬ ಪ್ಯಾಥೆಟಿಕ್ ಸಿಚುವೇಶನಿಗೆ ರೀಸನ್ಸ್. ಅನ್ಲೆಸ್ ನೀವು ಅಲ್ಲಿದು ಗೌರ್ಮೆಂಟ್ ಸ್ಟ್ರಾಂಗ್ ಆಗಿ ಹ್ಯುಮ್ಯಾನಿಟೇರಿಯನ್ ಕಂಡೀಷನಲ್ಲಿ ಅಷ್ಟರವರೆಗೆ ಡೆಮೋಕ್ರಸಿ ವೈಬ್ರೆಂಟ್ ಆಗಿ ಸ್ಟ್ರಾಂಗ್ ಆಗಿರಲ್ಲ, ದೀಸ್ ಪ್ರಾಬ್ಲಮ್ ವಿಲ್ ಬಿ ದೇ ಸರ್. ಬಿಕಾಸ್ ಬಿಗ್ಗೆಸ್ಟ್ ಕರಪ್ಟ್ ನೇಷನ್ ಅಂದರೆ ಪಾಕಿಸ್ತಾನ್. ಇಟ್ ಕ್ಯಾನ್ ಬಿ ಎ ಎಲೆಕ್ಟೆಡ್ ಗೌರ್ಮೆಂಟ್ ಆ್ಯಂಡ್ ಆಸ್ ವೆಲ್ ಆಸ್ ಆರ್ಮಿ. ನಾನು ಮೊನ್ನೆ ಒಂದು ಸಣ್ಣ ಇದನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಒಬ್ಬರು ಲೇಡಿ ಇಬ್ಬರು ಮುಖ ತೋರಿಸಿ ಇಂಟರ್ವ್ಯೂ ಮಾಡ್ತಾರೆ. ಒಂದು ನರೇಂದ್ರ ಮೋದಿ, ಇನ್ನೊಂದು ಇವರು ಅಲ್ಲಿಯ ಈ ಪ್ರಧಾನಮಂತ್ರಿ ಶರೀಫ್ ಅವ್ರನ್ನ ತೋರಿಸಿ, ಇದು ಗೊತ್ತಾ ಇವ್ರು ಗೊತ್ತು, ಮೋದಿಯವ್ರು ಗೊತ್ತು. ಪಾಕಿಸ್ತಾನ ಪ್ರಜೆಗಳ ಹತ್ರ ಕೇಳ್ತಾರೆ, ಏನು ಅನಿಸುತ್ತೆ? ಮೋದಿ ಬಹುತ್ ಅಚ್ಚ ಆದ್ಮಿ, ಭಾಳ ಕೆಲಸ ಮಾಡ್ತಿದ್ದಾರೆ ಅವರು, ಅವ್ರ ದೇಶಕ್ಕೋಸ್ಕರ ಇದು ಮಾಡ್ತಿದ್ದಾರೆ, ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ. ನಮ್ಮವರು ಹೈಲಿ ಕರಪ್ಟು, 1% ಕೂಡ ಇವ್ರಿಗೆ ಬೆಂಬಲ ಇಲ್ಲ ಪಾಕಿಸ್ತಾನ ಪ್ರಜೆಗಳದ್ದು ಅಂತ. ಬಹುಪಾಲು ಮಾತಾಡೋರೆಲ್ಲರೂ ಮಾತಾಡ್ತಾರೆ. ಇವರು ಬಿಸ್ನೆಸ್ ಮೆನ್ಗಳು, ಇವ್ರಿಗೆ ದೇಶ ಪ್ರೇಮ ಇಲ್ಲ, ಇವರು ಸಣ್ಣ ಕುಟುಂಬಕ್ಕೆ ಇದಕ್ಕೆ ಆಸ್ತಿ ಮಾಡಿಕೊಂಡು ತುಂಬ ಮಜಾ ಮಾಡೋಂಥವ್ರು ಅಂತ. ದಟ್ ಈಸ್ ದ ಒಪಿನಿಯನ್ ಆಫ್ ಕಾಮನ್ ಮ್ಯಾನ್ ರಿಗಾರ್ಡಿಂಗ್ ದೇರ್ ಇದು. ಆ್ಯಕ್ಚುಲಿ ಸರ್ 1971 ವಾರಲ್ಲೇನೋ ಜನರಲ್ ಫೀಲ್ಡ್ ಮಾರ್ಷಲ್ ಮಾನಿಕ್ ಶಾ ಅವರು ಹೋದಾಗ 93,000 ಆಫ್ ಪೀಪಲನ್ನು ಅರೆಸ್ಟ್ ಮಾಡಿ ನಾವು ಪಾಕಿಸ್ತಾನ್ ವಾರ್ ಪ್ರಿಸನರ್ಸನ್ನು ಇಟ್ಕೊಂಡಾಗ ಜನರಲ್ ಮಾನಿಕ್ ಶಾ ಯೂಶಲಿ ಇಸ್ ಟು ಗೋ ಟು ಆಲ್ ದಿ ಪ್ರಿಸನ್ ಆಫ್ ವಾರ್. ಅವ್ರದ್ದು ಟಾಯ್ಲೆಟು, ಊಟ, ಬಟ್ಟೆ, ಅವರ ಸ್ಟೇಯಿಂಗ್ ಕಂಡೀಷನ್ನ ಅವ್ರು ಚೆಕ್ ಮಾಡ್ತಾ ಇದ್ರು. ಸೊ ಅವರು ಪ್ರತಿಯೊಬ್ಬರು ಅವರನ್ನ ಮನುಷ್ಯರಾಗಿ ನೋಡ್ತಾ ಇದ್ರು. ಇವನ್ ದೋ ಈಸ್ ಎ ಪ್ರಿಸನ್ ಆಫ್ ವಾರ್, ಇಟ್ ಇಸ್ ಮೈ ಡ್ಯೂಟಿ ಟು ಸಿ ಟು ದ್ಯಾಟ್ ದೇ ಹ್ಯುಮ್ಯಾನಿಟೇರಿಯನ್ ಅಲ್ಲಿ ಅವರನ್ನು ಚೆನ್ನಾಗಿ ನೋಡ್ಕೋಬೇಕು. ಸೊ ಅವ್ರ ಒಬ್ಬ ಸುಬೇದಾರ್ ಮೇಜರ್ ಹೇಳ್ತಾನೆ, ಅವ್ರು ಕೇಳ್ತಾರೆ ಫೀಲ್ಡ್ ಮಾರ್ಷಲ್ ಮಾನಿಕ್ ಶಾ, ಸುಬೇದಾರ್ ಮೇಜರ್ ಸಾಬ್ ಕೈಸೆ ಹೋ ಅಂತ. ನಿಮ್ಮ ಥರ ಆಫೀಸರು ನಮ್ಮಲ್ಲಿ ಇದ್ದಿದ್ರೆ ನಾವು ನೀವು ಇಷ್ಟುವರೆಗೆ ನಾವು ಸೋಲ್ತಾನೆ ಇರಲಿಲ್ಲ. So that type of nature, if it is there in our army, because of a government also thinking on the same line. So ಆ ಥರ ಅಲ್ಲಿದು ಗೌರ್ಮೆಂಟು ಮತ್ತು ಆರ್ಮಿನೂ ಅದೇ ರೀತಿಯಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಥರ ಯೋಚಿಸದಿದ್ದರೆ ಅದಾಗಲ್ಲ ಸರ್. ನಾವು ಒಂದು ಮಾತಿದೆ ನಿಮಗೆ ಅರಮನೆ ಇಲ್ಲದಿದ್ದರೂ ನೆರಮನೆ ಚೆನ್ನಾಗಿರಬೇಕು. ನಮ್ಮ ಭಾರತದ ದೌರ್ಭಾಗ್ಯ, ಈ ಕಡೆ ಪಾಕಿಸ್ತಾನ, ಆ ಕಡೆ ಚೀನಾ, ಇಲ್ಲಿ ನೇಪಾಳಲ್ಲೂ ಗಡಿಬಿಡಿ, ಈ ಬಾಂಗ್ಲಾದಲ್ಲೂ ಕೂಡ ನಾವು ಅವ್ರನ್ನ ಲಿಬರೇಷನಿಗೆ ನಾವೇ ಸಹಾಯ ಮಾಡಿ, ನಾವೇ ನಮ್ಮನ್ನು ಇದು ಬರ್ಮಾ ಅಂತೂ ಬಿಡಿ ಭಾಳ ಪ್ಯಾಥೆಟಿಕ್ ಆದಂಥ ಕಂಡೀಷನಲ್ಲಿದೆ. ಹಾಗಾಗಿ ಭಾರತ ನಾವು ಏನೇ ಡೆವಲಪ್ ಆಗಿ ಹೋಗಬೇಕಾದ್ರೂ ಈ ಥರ 108 ಸಮಸ್ಯೆಗಳ ಮಧ್ಯೆ ಇರಬೇಕು. ನನ್ನ ಪ್ರಕಾರ ಸರ್, ಇಟ್ ಈಸ್ ವಿ ಗಾಟ್ ಎ ವೆರಿ ಮೆಚೋರ್ ಡೆಮೋಕ್ರಸಿ. ಓನ್ಲಿ ವಿತ್ ಆರ್ಮ್ ಫೋರ್ಸಸ್ಸಿಂದ ನೇಬರಿದ್ದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ದೇರ್ ಆರ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಸ್ಟ್ರಾಟಜಿಕಲಿ ಹೌ ಟು ಹ್ಯಾಂಡಲ್ ಈಚ್ ಕಂಟ್ರಿ ಆ್ಯಂಡ್ ಎಕನಾಮಿಕಲಿ ನೀವು ಸ್ಟ್ರಾಂಗ್ ಆಗದೆ ಇದ್ದರೆ, ನಾವು ಇವೊಂದು ಆರ್ಮ್ ಫೋರ್ಸಸ್ ವೈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಆಫ್ಟರ್ 4th largest ನಮ್ಮದು. ಅದೊಂದರಿಂದಲೇ ಸಾಧ್ಯ ಆಗಲ್ಲ. ನಮ್ಮಲ್ಲಿ ಹಾನೆಸ್ಟಿ, hard working like Japanese, 10 to 12 hours of working, making our country very economically strong ಆಗಿ ಮುಂದೆ ಬೆಳೆದ್ರೆ ತನ್ನಷ್ಟಕ್ಕೆ ಇವರೆಲ್ಲ ನಮ್ಮ ಜೊತೆ. ಈಗ ಬಹುಶಃ ಅದಕ್ಕೆ ಈಗ ನೋಡಿ ಕಾಶ್ಮೀರಲ್ಲಿ ಮನಸ್ಸು ಬದಲಾವಣೆ ಆಗ್ತಾ ಇದೆ ಅಂತ ಅನಿಸ್ತು. ಯಾಕೆಂದರೆ ಭಾರತದ ಕಾರಣಕ್ಕೋಸ್ಕರ ಅವರ ಜೀವನ ಸ್ಥಿತಿ ಕೂಡ ಸುಧಾರಣೆ ಆಗ್ತಾ ಬಂತು ಅಲ್ಲಿ. ಯಾಕೆಂದ್ರೆ ಪ್ರವಾಸೋದ್ಯಮ ಚೆನ್ನಾಗಿ ಆಗ್ತಾ ಬಂತು.
ಕಾಶ್ಮೀರಿ ಜನರು ಮೊದಲ ಥರ ಇಲ್ಲ ಈಗ ಸಾಕಷ್ಟು. ಅದಕ್ಕೆ ರೀಸನ್ ಹೇಳ್ತೀನಿ ಸರ್. ಈಗ ರೈಲ್ವೆ ಕನೆಕ್ಟಿವಿಟಿ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ನೀವು ಯಾವುದೇ ಒಂದು ಜಾಗದಲ್ಲಿ ರಿಮೋಟಲ್ಲಿ ಇದ್ದಾಗ ಕನೆಕ್ಟಿವಿಟಿ ಕ್ಯಾನ್ ಬಿ ಥ್ರೂ ಶಿಪ್ ಮೋಡ್, ರೈಲ್ವೆ ಮೋಡ್, ಏರೋಪ್ಲೇನ್ ಮೋಡ್ ಆರ್ ಎ ನಾರ್ಮಲ್ ಟ್ರಾನ್ಸ್ಪೋರ್ಟ್. ದ ಮೂಮೆಂಟ್ ಅದನ್ನು ನೀವು ಕೊಟ್ಟ ತಕ್ಷಣ ಬರೋದು ಹೋಗೋದು ಶುರು ಆಗುತ್ತೆ. ಅವ್ರು ನೋಡ್ತಾರೆ ಅಲ್ಲಿ ಅಷ್ಟು ಡೆವಲಪ್ ಆಗ್ತಾ ಇದೆ, ನಾವು ಯಾಕೆ ಆ ಥರ ಆಗಬಾರ್ದು. ನನಗೆ ಅದು ಯಾವಾಗಲೂ ನೆನಪಾಗೋದು ಏನು ಗೊತ್ತಾ, ಭಾರತ ದೇಶಕ್ಕೋಸ್ಕರ ಹೋರಾಟ ಮಾಡಿದವರದ್ದು ಹಿರಿಯ ನಾಯಕರು ಎಲ್ಲರೂ ವಿದೇಶಕ್ಕೆ ಹೋಗಿ ಬಂದಂಥವ್ರು. ಯಾರೂ ನಾರ್ಮಲ್ ಮನುಷ್ಯ ವಿವೇಕಾನಂದ ನೋಡಿ ಹೋಗಿ ಅವ್ರಿಗೆ ಒಂದು ಕಂಪ್ಯಾರಿಸನ್ ಶುರು ಆಗುತ್ತೆ. ಇವ್ರು ಇಷ್ಟು ಚೆನ್ನಾಗಿದ್ದಾರೆ, ನಾವ್ಯಾಕೆ ಹೇಗಿದ್ದೀವಿ. ಅಂಬೇಡ್ಕರ್ ಸಾಹೇಬ್, ನೆಹರು, ಗಾಂಧಿ, JP ಲೋಹಿಯಾ, ಇಷ್ಟು ಜನರು ಕೂಡ, ರಾಜಮೋಹನ್ ರಾಯ್ ಯಾರ್ಯಾರು ಹೊರದೇಶಕ್ಕೆ ಹೋಗಿದ್ರು ಅವ್ರಿಗೊಂದು ಬೇರೆ ಎನ್ಲೈಟ್ಮೆಂಟ್ ಆಗುತ್ತೆ, ಬೇರೆ ಥರ ದೃಷ್ಟಿಕೋನದಿಂದ ನೋಡ್ತಾ ಹೊರಟೋದು. ಅವರೇ ತೀವ್ರವಾಗಿ ನಮ್ಮ ದೇಶವನ್ನು ಬದಲಾವಣೆ ಮಾಡಬೇಕು ಅಂತ ಹೊರಟು. ಇದು ಬಹುಶಃ ನೀವು ಹೇಳೋ ಮಾತು ಅದು ಆ ಥರ ಕನೆಕ್ಟೆಡ್. ಅನ್ಲೆಸ್ ಲೈಕ್ ಸರ್ ನಾರ್ತ್ ಈಸ್ಟನ್ನು ನಾವು ಕನೆಕ್ಟ್ ಮಾಡಿದ್ವಿ. ಈಗ ಲಾರ್ಜ್ ನಂಬರ್ ಆಫ್ ಮಕ್ಕಳು ನಾರ್ತ್ ಈಸ್ಟ್ ಇಲ್ಲಿ ಬಂದ ತಕ್ಷಣ ಇದು ಪ್ರಪಂಚನೇ ಬೇರೆ, ಓದಬೇಕು, IAS ಆಫೀಸರ್ ಆಗಬೇಕು, ಆರ್ಮಿ ಸೇರಬೇಕು, ಇಂಡಸ್ಟ್ರಿಯಲ್ ಅಷ್ಟೇ ಆಗಬೇಕು, ನಮ್ಮದೇ ಆದ ಒಂದು ಸ್ವಂತ ಒಂದು ಆರ್ಗನೈಸೇಷನ್ ಓಪನ್ ಮಾಡಬೇಕು, ಅದು ಬರುತ್ತೆ. ಯಾಕೆಂದರೆ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದೆ, ನಿಮ್ಮನ್ನು ನಾನು ಓದ್ತಿರ್ಬೇಕಾದ್ರೆ ಒಂದು ದೊಡ್ಡ ಬಿಗ್ ಜರ್ನಲಿಸ್ಟು, ಸೊ ನಿಮ್ಮ ಹತ್ರ ಚರ್ಚೆ ಮಾಡೋದೇ ಒಂದು ದೊಡ್ಡ ಖುಷಿ ಆಗುತ್ತೆ. ಬಿಕಾಸ್ ಪ್ರಪಂಚದ ಬಗ್ಗೆ ಯೋಚಿಸ್ತೀರಾ, ಒಳ್ಳೆತನದನ್ನು ಯೋಚಿಸ್ತೀರಾ. ಸೊ ನಾವು ಚೇಂಜ್ ಆಗ್ತೀವಿ ಅದೇ ಥರ. ಈಗ ಯುದ್ಧ ಎಲ್ಲಿ ಹೇಗಾಯಿತು? ನನ್ನ ಪ್ರಕಾರ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗಂತೂ ಏನು. ಇಟ್ ಇಸ್ ನಾಟ್ ವಾರ್ ಸರ್, ವಾರ್ ಕಂಡೀಷನಲ್ಲಿ, ವಾರ್ ಕಂಡೀಷನ್ ಇದ್ವಿ. ಯಾಕೆಂದರೆ ಪೆಲ್ಗಾಮ್ ಇದಕ್ಕೆ ವಾಪಸ್ ಹೋಗೋಣ ಸರ್. ಅಲ್ಲಿ ಆಗಿದ ತಕ್ಷಣ ನಮ್ಮ ಜನಕ್ಕೆ ಎಲ್ಲರಿಗೂ ಸಿಟ್ಟಿದ್ದೇ. ಸೊ ಆಸ್ ಅ ಗೌರ್ಮೆಂಟ್ ದೇರ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಟು ರೆಸ್ಪಾಂಡ್. ನಮ್ಮ ಜನರ ಸೆಂಟಿಮೆಂಟಿಗೆ ಏನು ಮಾಡಬೇಕು ಅದನ್ನು ಒಂದು ಗೌರ್ಮೆಂಟ್ ಮಾಡಲೇಬೇಕು. ಸೊ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಏನು ಮಾಡ್ತು, ಲೊಕೇಶನನ್ನು ಐಡೆಂಟಿಫೈಡ್ ಮಾಡಿ ಯಾವ ಆರ್ಮಿಗೂ ಫ್ರೀ ಹ್ಯಾಂಡ್ ಕೊಡ್ತು ಸ್ವಲ್ಪ. ಹಾಂ ಸರ್, ಇಟ್ ಈಸ್ ಎ ಕಂಬೈನ್ಡ್ ಎಫರ್ಟ್. ಏನೇ ಒಂದು ಅಲ್ಲಿ ಅಕ್ರಾಸ್ ದ ಬಾರ್ಡರ್ ಮಾಡಬೇಕಾದ್ರೆ ಇಟ್ ಈಸ್ ಎ ಆರ್ಮಿ, ಏರ್ಫೋರ್ಸ್, ನೇವಿ ಆ್ಯಕ್ಷನ್ ತೊಗೊಳ್ಬೇಕು. ಸೊ ಥ್ರೂ ಮಿಸೈಲ್ ಎಂಟೈರ್ 9 ಟಾರ್ಗೆಟನ್ನು ಮಾಡಿ ವಿ ಟೋಲ್ಡ್ ಎಂಟೈರ್ ಪೀಪಲ್, ಟೆರರಿಸಮ್ ಮಾಡ್ತೀರಾ, ವಿ ಗೋಯಿಂಗ್ ಟು ಅಟ್ಯಾಕ್. ನಾಟ್ ಎವ್ರಿ ಪ್ಲೇಸ್, ಇಟ್ ಇಸ್ ಓನ್ಲಿ ಟೆರರಿಸ್ಟ್ ಲೊಕೇಶನ್ ಮಾತ್ರ ನಾವು ಐಡೆಂಟಿಫೈ ಮಾಡಿ ಹೊಡಿತಾ ಇದ್ವಿ. ಅದನ್ನು ಈಗಲೂ ಮಾಡ್ತಾ ಇದ್ವಿ, ಅಷ್ಟೇ ಮಾಡ್ತಾ ಇದ್ವಿ. ಸಿಂಧೂರ್, ಆಪರೇಷನ್ ಸಿಂಧೂರ್ 2 ಅಲ್ಲೂ ಏನು ಮಾಡಿದ್ವಿ, we have attacked only the advanced defense systemನ, ಕಮ್ಯುನಿಕೇಷನ್ನ, ಅದನ್ನು ಬಿಟ್ಟು ಅವರ ಮಿಲಿಟರಿ ಇನ್ಸ್ಟಾಲೇಷನ್ ಇಷ್ಟವರೆಗೆ ಅಟ್ಯಾಕ್ ಮಾಡಿ. ಸೊ ಅನ್ಲೆಸ್ ಈಗ ಅವ್ರದ್ದು ರ್ಯಾಷನಲ್ ಥಿಂಕಿಂಗ್ ಆಗಿ ಓಕೆ ನಮ್ಮದು ತಪ್ಪಾಗಿದೆ, ವಿ ಆರ್ ನಾಟ್ ಗೋಯಿಂಗ್ ಟು ಎಸ್ಕಲೇಟ್, ಲೆಟ್ ಅಸ್ ಸೀಸ್ ಫೈರ್ ಮಾಡಿ ಇಲ್ಲಿಗೆ ಸ್ಟಾಪ್ ಆದರೆ ಸರಿ. ಬಟ್ ದೇ ಆರ್ ನಾಟ್ ಡೂಯಿಂಗ್ ಇಟ್. ಲಾಸ್ಟ್ 3 days ಆಗಿದೆ. ಈಗಲೂ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಮಿಸೈಲ್ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಟ್ರೈಂಗ್ ಟು ಅಟ್ಯಾಕ್ ಆಲ್ ದಿ ಫಾರ್ವರ್ಡ್ ಪೋಸ್ಟ್. ಇದು ಫ್ರಮ್ ಲೇ ಟು ಇದು ಯಾವುದು ಗುಜರಾತ್ ಕಚ್ವರೆಗೂ ಮಾಡ್ತಾ ಇದ್ದಾರೆ ಅದು. ಸೊ ಇಫ್ ದೇ ಡೋಂಟ್ ಸ್ಟಾಪ್, ವಿ ಡೋಂಟ್ ಹ್ಯಾವ್ ಎನ್ ಆಲ್ಟರ್ನೇಟ್ ಅದರ್ ದೆನ್ ಅಟ್ಯಾಕಿಂಗ್ ದೇರ್ ಫಾರ್ವರ್ಡ್ ಏರಿಯಾಸ್. ಸೊ ಬಿಫೋರ್ ಗೋಯಿಂಗ್ ಫಾರ್ ಎನಿ ವಾರ್ ವಾಟ್ ವಿ ಹ್ಯಾವ್ ಟು ಡೂ ಸರ್, ಎಂಟೈರ್ ಅವ್ರದ್ದು ಫಾರ್ವರ್ಡ್ ಇದು ಏರ್ಪೋರ್ಟನ್ನೆಲ್ಲ ಡಿಸ್ಟ್ರಾಯ್ ಮಾಡಬೇಕು, ಕಮ್ಯುನಿಕೇಷನ್ ಡಿಸ್ಟ್ರಾಯ್ ಮಾಡಬೇಕು. ಸೊ ವಿ ಗೋಯಿಂಗ್ ಟು ಕೌಂಟರ್ ರೆಸ್ಪಾಂಡ್ ಕರೆಕ್ಟ್. ಸೊ ಅವ್ರಿಗೆ ಅರ್ಥ ಆಗದೆ ಆರ್ಮಿಯವರು ಈಗ ಏನಾಗಿದೆ, ಅವ್ರಿಗೆ ಫೇಸ್ ವ್ಯಾಲ್ಯೂ ಅವ್ರ ಜನತೆಗೂ ಹೇಳಬೇಕು, ಅವ್ರು ನಂಗೆ ಮಾಡಿದ್ರೆ ನಾನು ಏನೋ ಒಂದು ಮಾಡಬೇಕಂತ ಅವ್ರಿಗೆ ತೋರಿಸ್ಬೇಕು ಅದು. ಸೊ ಅದಿಲ್ಲದೆ ಅವ್ರು ಹೊರಗೆ ಬರೋಕ್ಕಾಗಲ್ಲ. ಐ ಥಿಂಕ್ ಸಮ್ವೇರ್ ಇಂಟರ್ನ್ಯಾಷನಲ್ ಅವರು ಅವ್ರಿಗೆ ಒಂದು ಫೇಸ್ ಸೇವಿಂಗಿಗೆ ಹೊರಗೆ ಬರುವಂಥ ಒಂದು ಏನೋ ಒಂದು ವಿರಾಮ ಮಾಡೋಕ್ಕೆ ಅವ್ರಿಗೊಂದು ಚಾನ್ಸ್ ಕೊಡಲಿಲ್ಲ ಅಂದರೆ ಇದನ್ನು ಕಂಟಿನ್ಯೂ ಮಾಡ್ತಾ ಇರ್ತಾರೆ, ನಾವು ಸುಮ್ಮನೆ ಇರಲ್ಲ. ಸೊ ಇಟ್ ವಿಲ್ ಕಂಟಿನ್ಯೂ ಫಾರ್ ಫ್ಯೂ ಡೇಸ್. ಈಗ ನನಗನ್ಸೋದು, ಈಗ ವಿಶ್ವಸಂಸ್ಥೆ ಯಾಕೆ ಅಷ್ಟು ಒಂದು ರೀತಿ ತೀರಾ, ಈಗ ಇರಾಕ್ ಸಂದರ್ಭ ಇರ್ಬೋದು, ಅಫ್ಘಾನಿಸ್ತಾನ್ ಸಂದರ್ಭ ಇರ್ಬೋದು, ರೀಸೆಂಟ್ಲಿ ಉಕ್ರೇನ್ ಮತ್ತು ರಷ್ಯಾ ವಿಚಾರ ಬಂದಾಗಿರ್ಬೋದು, ಅಥವಾ ರಷ್ಯಾ ಮತ್ತು ಉಕ್ರೇನ್ ವಿಚಾರ ಇದ್ದು, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ವಿಚಾರ ಬಂದಾಗ ಕೂಡ ನಾವು ನಿರೀಕ್ಷೆದ ಎತ್ತರಕ್ಕೆ ವಿಶ್ವಸಂಸ್ಥೆ ಕೆಲಸ ಮಾಡ್ತಾ ಇಲ್ಲ. ವಿಶ್ವಸಂಸ್ಥೆದು ವಿಶ್ವಸಂಸ್ಥೆ ಇಟ್ ಸೆಲ್ಫ್ ಇಸ್ ನಾಟ್ ಡೆಮೊಕ್ರೆಟಿಕ್. ಓನ್ಲಿ ದೆರ್ ಇಸ್ 5 UN ಕೌನ್ಸಿಲ್, ಸೆಕ್ಯೂರಿಟಿ ಕೌನ್ಸಿಲ್. ಅದನ್ನು ತುಂಬ ಡೆಮೊಕ್ರೆಟಿಕ್, ಅದನ್ನು ಪ್ರತಿ ಸತಿನೂ ಇಂಡಿಯಾ ಮತ್ತು ಸೋ ಮೆನಿ ಕಂಟ್ರೀಸ್ ಆರ್ ಸೇಯಿಂಗ್, ನಾವೀಗ ಮೊದಲು ಚರ್ಚೆ ಮಾಡ್ತಿದ್ವಿ, ಪ್ರತಿ 192 ಕಂಟ್ರಿಗೂ ವೋಟಿಂಗ್ ರೈಟ್ಸ್ ಇರಬೇಕು, ಆವಾಗಲೇ ಒಂದು ಸುಧಾರಣೆ ಆಗ್ಬೋದು. ಅವ್ರದ್ದು ಹಿಂದೆ 1950s ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಅವರು ಹೇಳಿದ ಒಂದು ವಿಶ್ವ ಸರ್ಕಾರದ ರೂಪ ಮಾಡಬೇಕು.
ಭಾರತ ದೇಶದ ಒಳಗಡೆ ಒಂದು ಚತುಸ್ತಂಭ ವ್ಯವಸ್ಥೆ, ಹಳ್ಳಿ, ಜಿಲ್ಲೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಪಂಚಸ್ತಂಭ ಅಂದರೆ ವಿಶ್ವಮಟ್ಟದಲ್ಲಿ, ಏಕೆಂದರೆ ಈಗ ವಿಶ್ವವೇ ಒಂದು ಕುಟುಂಬ ಅಂತ ನಾವು ಹೇಳ್ತೇವೆ, ವಿಶ್ವವೇ ಒಂದು ಹಳ್ಳಿ ಮಟ್ಟಕ್ಕೆ ಬಂದಿದ್ದೇನೆ ಅಂತ ಮಾತನ್ನೇ ಹೇಳುವ. ಅದು ಆಫ್ಟರ್ ಎಸ್ಪೆಷಲಿ ಗ್ಲೋಬಲೈಸೇಷನ್ ನಂತರ ಅಂತೂ ತುಂಬ ಹಿತಾಸಕ್ತಿಗಳ ಇದಿರೋದ್ರಿಂದ ವಿಶ್ವದಲ್ಲಿ ಒಂದು ಮ್ಯಾನೇಜ್ ಮಾಡುವಂಥ ಒಂದು ಸ್ಟ್ರಾಂಗ್ ಐ ಥಿಂಕ್ ಇದೊಂದು ಇಟ್ ಇಸ್ ಅ ಮ್ಯಾಟರ್ ಆಫ್ ಟೈಮ್ಸ್ ಇದೊಂದು ಆಗುತ್ತೆ. ಆಗಬೇಕು, ಯಾಕೆಂದರೆ ಆಫ್ರಿಕನ್ ಕಂಟ್ರೀಸ್ ಆಲ್ಸೋ ಡೆವಲಪಿಂಗ್ ಸರ್. ಹೌದು, ಎಸ್, ರೈಟ್. ಏಷ್ಯಾ ಆಸ್ ಇಟ್ ಈಸ್ ನಿಮ್ಗೆ ಗೊತ್ತು ಬೆಳೀತಾ ಇದೆ. ಸೊ ಒಂದ್ಸತಿ ಎಲ್ಲರೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಎಕನಾಮಿಕಲಿ ಪ್ರೋಗ್ರೆಸ್ ಆದಾಗ ಈ ಕ್ವಶನ್ ಬಂದೇ ಬರುತ್ತೆ. ಐ ಥಿಂಕ್ ನಮ್ಮ ಟೈಮಲ್ಲಿ ಇಲ್ದಿದ್ರು ಫ್ಯೂಚರಲ್ಲಿ ವಿಶ್ವ ಸರ್ಕಾರದ ಸ್ವಲ್ಪ ಬಂದೇ ಬರಲ್ಲ. ಏಕೆಂದರೆ ಇಲ್ದಲಿದ್ರೆ ನೋಡಿ, ಮಧ್ಯದಲ್ಲಿ ಯಾರಾದ್ರು ಬರ್ದಲ್ಲಿದ್ರೆ ಆಗೋದಿಲ್ಲ. ಹೌದು, ಇಲ್ಲದೆ ಅಮೆರಿಕ ಪ್ರವೇಶ ಮಾಡುತ್ತೆ, ಚೈನಾ ಪ್ರವೇಶ ಮಾಡುತ್ತೆ, ಅಥವಾ ರಷ್ಯಾ ಮಾಡುತ್ತೆ. ಅದು ಪ್ರವೇಶ ಮಾಡೋಕ್ಕೆ ಅವಕಾಶ ಆಗಬಾರ್ದು. ನ್ಯೂಟ್ರಲ್ ಅವರು ಬಂದು ಇನ್ವಾಲ್ವ್ ಆಗಬೇಕು. ಹೌದೌದು, ಅದು ನ್ಯೂಟ್ರಲ್ ಅಂದರೆ ವಿಶ್ವಸಂಸ್ಥೆ ಆಗಬೇಕಾಗತ್ತೆ. ಅದು ಎನಿವೆ ಒಂದು ಆತಂಕ. ಈಗ ನಿನ್ನೆ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ ನಾನು. 5 ವರ್ಷದ ಹಿಂದೆ ಪ್ರೆಡಿಕ್ಟ್ ಮಾಡಿದ್ರು ಇವರಿಂದೇ ಶುರು ಆಗುತ್ತೆ, ಭಯೋತ್ಪಾದಕರಿಂದಲೇ ಒಂದು ಯುದ್ಧಕ್ಕೆ ಬೇಕಾಗೋ ಥರದ್ದು ವಾತಾವರಣ ಶುರುವಾಗುತ್ತೆ, ಪಾಕಿಸ್ತಾನ ಮತ್ತು ಇದ್ರ ನಡುವೆ ಯುದ್ಧ ಸ್ಟಾರ್ಟ್ ಆಗುತ್ತೆ, ಕೊನೆಗೆ ಅಣುಬಾಂಬ್ ಪ್ರಯೋಗವನ್ನು ಪಾಕಿಸ್ತಾನ ಮೊದಲು ಮಾಡುತ್ತೆ ಅನ್ನೋ ಥರದ್ದು ಒಂದು 5 ವರ್ಷದ ಹಿಂದೆ ರಿಪೋರ್ಟ್ ಇತ್ತು. ಆ್ಯಕ್ಚುಲಿ ಏನು ಸರ್, ನಮ್ಮ ಇದರಲ್ಲಿ ನ್ಯೂಕ್ಲಿಯರ್ ಡಾಕ್ಟ್ರೈನ್ ಅಂತ ಆಲ್ರೆಡಿ ರೈಟಿಂಗಲ್ಲಿ ಇದೆ ಸರ್ ನಮ್ಮಲ್ಲಿ. ನೋ ಫಸ್ಟ್ ಯೂಸ್. ಹೌದು ರೈಟ್. ಇಂಡಿಯಾ ಈಸ್ ನಾಟ್ ಗೋಯಿಂಗ್ ಟು ಯೂಸ್ ದಿ ನ್ಯೂಕ್ಲಿಯರ್ ವೆಪನ್ ಫಸ್ಟ್. ಹಂಗಂದ ತಕ್ಷಣ ಅವರು ಯೂಸ್ ಮಾಡಿದಾಗ ನಾವು ಅಲ್ಲ, ಅವರು ಯೂಸ್ ಮಾಡಿದಾಗ ಅಂದರೆ ಅವನು ಈಗ ಏನೇ ನ್ಯೂಕ್ಲಿಯರ್ ಇದೆಯಲ್ವ, ನ್ಯೂಕ್ಲಿಯರ್ ಐಟಮ್ ಒಂದು ಕಡೆ ಇರುತ್ತೆ, ವಾರ್ ಹೆಡ್ಡೇ ಬೇರೆ ಕಡೆ ಇರುತ್ತೆ. ಸೊ ಅದನ್ನು ನಾಳೆ ಅವನು ಯೂಸ್ ಮಾಡಬೇಕು ಅಂದರೆ ಅದನ್ನು ಒಂದು ಕಡೆ ತೊಗೊಂಬರ್ಬೇಕು, ಇನ್ನೊಂದು ತೊಗೊಂಬಂದು ಜಾಯ್ನ್ ಆಗೋ ಮೊದಲೇ ನಾವು ಹೊಡಿತೀವಿ ಅವ್ರನ್ನ. ಸೊ ನೋ ಫಸ್ಟ್ ಯೂಸ್ ಅಂದರೆ ಅವ್ನು ಫಸ್ಟ್ ಯೂಸ್ ಮಾಡಿದ ಮೇಲೆ ನಾವು ಯೂಸ್ ಮಾಡ್ತೀವಿ ಅಂತ. ಅವ್ನು ಅಟೆಂಪ್ಟ್ ಮಾಡಕ್ಕೆ ಹೋದಾಗ ನಾವು ಇದನ್ನು ಮಾಡ್ತೀವಿ, ಅದನ್ನೇ ಡಿಸ್ಟ್ರಾಯ್ ಮಾಡ್ತೀವಿ. ಅದರ್ವೈಸ್ ಅವನು ಫೈರ್ ಮಾಡಿ ನಮ್ಮದು ಡ್ಯಾಮೇಜ್ ಆದಮೇಲೆ ನಾನು ಯೂಸ್ ಮಾಡೋದು, ದಟ್ ಇಸ್ ನಾಟ್ ದಿ ಕಾನ್ಸೆಪ್ಟ್. ಸೊ ಬೋತ್ ಆಫ್ ದೆಮ್ ಆರ್ ಬೀಯಿಂಗ್ ಎ ನ್ಯೂಕ್ಲಿಯರ್ ಕಂಟ್ರಿ, we have to show too much of maturity. So just because we are no first use ಅಂದ ತಕ್ಷಣ ಅವನಿಗೆ ಹೊಡೆದಾದ್ಮೇಲೆ ನಾನು ಹೊಡಿತೀನಿ ಆ ಥರ ಇಲ್ಲ. ಸೊ ದೆನ್ ದಿ ಅಮೌಂಟ್ ಆಫ್ ಡಿಸ್ಟ್ರಕ್ಷನ್ ವಾಟ್ ವಿ ಗೋಯಿಂಗ್ ಟು ಡೂ, ಇಟ್ ಇಸ್ ಸೋ ಟ್ರೆಮೆಂಡಸ್, ದೇ ಕ್ಯಾನಾಟ್ ಬೇರ್ ದಟ್. ಸೊ ಅವ್ರಿಗಿಂತ ಜಾಸ್ತಿ ನಮ್ಮ ಹತ್ರ ನ್ಯೂಕ್ಲಿಯರ್ ಆರ್ಸೆನಲ್ ಇದೆ. ಆ್ಯಂಡ್ ಅವ್ರದ್ದು ಕಂಟ್ರಿ ಎಷ್ಟು ದೊಡ್ಡದು ಸರ್. ಇಫ್ ಯು ರಿಯಲಿ ಇಂಡಿಯನ್ ಫಾರ್ವರ್ಡ್ ಲೈನಿಂದ ಅಫ್ಘಾನಿಸ್ತಾನು, ಈ ಕಡೆಯಿಂದ ಬಲೂಚಿಸ್ತಾನ್, ಸಿಂಧಿಂದ ಹಿಡಿದು ಖೈಬರ್ವರೆಗೆ, ಇಟ್ ಇಸ್ ಅ ಸ್ಮಾಲ್ ಕಂಟ್ರಿ. ವಿ ಕ್ಯಾನ್ ಕವರ್ ಅಪ್ ಎಂಟೈರ್ ನ್ಯೂಕ್ಲಿಯರ್ ಆರ್ಸೆನಲ್ ಆ್ಯಂಡ್ ಫೈಟ್. ಅವರು 1-2-3 ಹೊಡಿಬೋದು ಹೊರತು ನಮ್ಮದು ನೋಡಿ, ಎಲ್ಲಿಂದ ಕಾಶ್ಮೀರಿಂದ ಕನ್ಯಾಕುಮಾರಿ, ಈ ಕಡೆ ವೆಸ್ಟ್ ಇದು ಗುಜರಾತಿಂದ ಅರುಣಾಚಲ್ ಪ್ರದೇಶ್, ದೇ ಕಾಂಟ್ ಕವರ್ ಎಂಟೈರ್ ಏರಿಯಾ. ಸೊ ಇಟ್ ಈಸ್ ನಾಟ್ ಈಸಿ ಫಾರ್ ದೆಮ್ ಟು ಯೂಸ್ ನ್ಯೂಕ್ಲಿಯರ್ ವೆಪನ್. ಅವ್ರದ್ದು ಅಂದರೆ ಎಲ್ಲ ನ್ಯೂಕ್ಲಿಯರ್ ಪೊಸಿಷನ್ ಇದೆಯಲ್ಲ, ಇಟ್ ಈಸ್ ಮಾನಿಟರ್ ಬೈ ಅಸ್, ನಾಟ್ ಓನ್ಲಿ ಅಸ್, ಎಂಟೈರ್ ಕಂಟ್ರಿದು ಎಲ್ಲೆಲ್ಲಿ ನ್ಯೂಕ್ಲಿಯರ್ ಎಲ್ಲರೂ ಎವ್ರದ್ದು ಪ್ರತಿಯೊಬ್ಬರದ್ದು ಮಾನಿಟರ್ ಮಾಡ್ತಾರೆ. ಸೊ ನಾಟ್ ಈಸಿ ಟು ಹ್ಯಾವ್. ಇಂಟರ್ನ್ಯಾಷನಲ್ ಇದಕ್ಕೆ ಮಾಹಿತಿ ಹೋಗಿರ್ತದೆ ಹೇಗೆ ಅದು? ಹೌದೌದು ಸರ್, ಸ್ಯಾಟಲೈಟಲ್ಲಿ ಎಲ್ಲರೂ ಮಾನಿಟರ್ ಮಾಡ್ತಾರೆ ಲೊಕೇಶನ್. ಇಟ್ ಕೆನಾಟ್ ಹ್ಯಾಪನ್ ದಟ್ ಕಿ ಸ್ಯಾಟಲೈಟಲ್ಲಿ ಅದನ್ನು ಮಾನಿಟರ್ ಮಾಡಿಟ್ಕೊಂಡ ನಂತರ ಅದನ್ನು ಏನಾದರೂ ಇಂಟರ್ನ್ಯಾಷನಲ್ ಇದಕ್ಕೆ ವ್ಯವಸ್ಥೆಗೆ ಏನಾದರೂ ಅದರ ಮಾಹಿತಿ ಕೊಡಬೇಕು ಅಂತ ಏನಾದರೂ ಆ ಟ್ರೀಟಿ ಇತ್ತು ಸರ್, ನ್ಯೂಕ್ಲಿಯರ್ ಟ್ರೀಟಿ ಇತ್ತು. ವಿ ಆರ್ ನಾಟ್ ಪಾರ್ಟ್ ಆಫ್ ದಟ್ ಟ್ರೀಟಿ ಬಿಕಾಸ್ ಎಲ್ಲರೂ ಒಪ್ಕೊಳ್ದಿದ್ದಾಗ ನಾವು ಯಾಕೆ ಒಪ್ಕೋಬೇಕು? ಸೊ ವಿ ಆರ್ ಇಂಡಿಪೆಂಡೆಂಟ್ ಆನ್ ದಟ್ ಇಶ್ಯೂಸ್. ಬಟ್ ವಿ ಗಾಟ್ ಬಿಕಾಸ್ ಆಫ್ ದಿ ಡೆಮಾಕ್ರಸಿ ನಮ್ಮದು ವಿ ಶೋಸ್ ಟೂ ಮಚ್ ಆಫ್ ಮೆಚುರಿಟಿ ನಾಟ್ ಟು. ಖಂಡಿತ ಸಿ, ನಾವು ಹಿರೋಸಿಮಾ ಒಂದನ್ನೇ ನಾವು ಇವತ್ತು ಕೂಡ ಹೌದು ನೆನೆಸ್ತೀವಿ ಸರ್. ಫಾರ್ ಅಸ್ ಹ್ಯುಮ್ಯಾನಿಟೇರಿಯನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಫೈಟಿಂಗ್. So how to handle this? It is not that easy. Most complex terrorism, unless the mindset of the people has to change. ಅವರು ಒಂದು ಅಟ್ಯಾಕ್ ಮಾಡಿದಾಗ ಪ್ರತಿ ಸತಿನೂ ನಾವು ಮಿಸೈಲಿಂದ ಆ ಲೊಕೇಶನಿಗೆ ಫೈರ್ ಮಾಡ್ತಾ ಇರಬೇಕು. ಆಮೇಲೆ ವಿ ಹ್ಯಾವ್ ಟು ಶೋ ಆರ್ ಅಗ್ರೆಸಿವ್ನೆಸ್. ಕಾಮನ್ ಮ್ಯಾನಿಗೆ ನಾವು ಅಟ್ಯಾಕ್ ಮಾಡಲ್ಲ, ಆದರೆ ನೀವು ಮಿಲಿಟರಿ ಟಾರ್ಗೆಟ್ ಯಾವುದು ನಿಮ್ಮದು ಟೆರರಿಸ್ಟ್ ಆರ್ಗನೈಸೇಷನ್ ಅದನ್ನಂತೂ ಸುಮ್ಮನೆ ಬಿಡಲ್ಲ. ಸೊ ಆ ಸಂದೇಶ ಕೊಡಲೇಬೇಕು. ಒಂದು ಕೊಟ್ಟಾಗಿದೆ, ಸೆಕೆಂಡ್ ಟೈಮು ಕೊಟ್ಟಿದ್ದೀವಿ, ಇನ್ನು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಕೊಡ್ತಾ ಇರಬೇಕು. ಒಟ್ಟು ಈಗ
ಪಾಕಿಸ್ತಾನದ ರೂಲರ್ಸ್ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಅಂತ ನನ್ನ ಆಗಕ್ಕೆ ಸರ್ ಅಲ್ಲಿ ನೀವು ಒಳ್ಳೆ ಡೆಮೋಕ್ರಸಿ ತನ್ನಷ್ಟಕ್ಕೆ ಆಗುತ್ತೆ ಸರ್. ಇಲ್ಲ, ಇದು ಅವ್ರಿಗೇನಾದ್ರು ಸ್ವಲ್ಪನಾದ್ರು ವಿವೇಕ ಅಂತಿದ್ರೆ ಕಾಶ್ಮೀರ ವಿಚಾರ ಬಿಟ್ಟು ಅವರ ಬಲೂಚಿಸ್ತಾನ ಇರ್ಬೋದು, ಅವರ ಇದರಲ್ಲಿ ಇರುವಂಥ ದೇಶಗಳನ್ನು, ರಾಜ್ಯಗಳನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥ ಅಲ್ಲ. ಇದೇ ಥರ ಅವ್ರು ಹೋದರೆ ಸರ್ ಅವರು ಪಾಕಿಸ್ತಾನ ಒಂದು ದಿವಸ ಹೆಸರು ಇರೋಲ್ಲ, ಡಿಸ್ಇಂಟಿಗ್ರೇಟ್ ಆಗಿ ಬಲೂಚಿಸ್ತಾನ ಅಲಗ್ ಬರುತ್ತೆ, ಸಿಂಧ್ ಬೇರೆ ಆಗುತ್ತೆ, ಖೈಬರ್ ರಷ್ಯಾ ಹೆಂಗೆ USSR ಇದ್ದದ್ದು ರಷ್ಯಾ ಹೆಂಗಾಗಿದೆ ಅದೇ ಥರ ಇದು ಆಗುತ್ತೆ. ಪಾಕಿಸ್ತಾನ ಬಹುಶಃ ಅದು ದೂರ ಇಲ್ಲ ಅಂತ ಅನ್ಸೋಕೆ ಶುರು ಆಗಿದೆ. ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಬಲೂಚಿಸ್ತಾನದ ನಾವು ರ್ಯಾಲಿ ಅದು ನಮ್ಮ ಟೈಮಲ್ಲೇ ನೋಡ್ತೀವಿ ಅಂತ ಅನಿಸ್ತಾ ಇದೆ. ಹಾಗೆ ಆಗುತ್ತೆ. ಬಲೂಚಿ ಅಂತೂ ಕಿತ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆ ಹೆಚ್ಚಾಗಿದೆ. ಅವ್ರು ಭಾಳ ಸ್ಟ್ರಾಂಗ್ ಆಗಿ ಮಾತ್ರ ಅವ್ರು ಇನ್ನೊಂದೇನು ಅಂತಂದರೆ ಇಂಡಿಯಾದವ್ರು ಇನ್ವೈಟ್ ಮಾಡ್ತಾರೆ, ದಯಮಾಡಿ ಕಳಿಸಿ ನಮ್ಮನ್ನು ಬಿಡುಗಡೆ ಮಾಡಿ ಬಾಂಗ್ಲಾಕ್ಕೆ. ಓನ್ಲಿ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಈ ಆಪರೇಷನ್ ಸಿಂಧೂರಲ್ಲಿ ಸರ್ ಎಂಟೈರ್ ಆರ್ಗನೈಸೇಷನ್ ಇಸ್ ವರ್ಕಿಂಗ್ ಟುಗೆದರ್. ಈ ಸರ್ಕಾರ ಏನಾಗಿದೆ ಬರೀ ಆರ್ಮಿ ಏರ್ಫೋರ್ಸಿಗೆ ಚಾನ್ಸ್ ಕೊಟ್ಟಿಲ್ಲ. ಈ 9 ಮಿಸೈಲ್ ಫೈರ್ ಮಾಡಿದಾಗ 3 ಆರ್ಗನೈಸೇಷನ್ ಯೂಸ್ ಮಾಡಿದ್ದಾರೆ. ನೇವಿಯವರು ಫ್ರಮ್ ಸಿ ಟು ಸರ್ಫೇಸ್, ಏರ್ ಟು ಸರ್ಫೇಸ್, ನಾವು ಸರ್ಫೇಸ್ ಟು ಸರ್ಫೇಸ್, 3 ಜನನು ಮಿಸೈಲ್ ಹಾಕಿ ಎಲ್ಲರಿಗೂ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ವಿ ಆರ್ ಆಲ್ ಪಾರ್ಟ್ ಆಫ್ ಒನ್. ಭಾರತ ಇವತ್ತು ಮಿಲಿಟರಿನಲ್ಲಿ ಬಹಳ ದೊಡ್ಡ ಶಕ್ತಿ ಅಲ್ಲ ಸರ್. ಈಗ ಅಡ್ವಾಂಟೇಜ್ ಏನಾಗಿದೆ, ಇಂಟರ್ ಆಪರೇಬಿಲಿಟಿ ಅಂದರೆ 3 ಜನನು ಯೂಸ್ ಮಾಡಿ ಸ್ಟ್ರಾಟಜಿಕಲಿ ಹೆಂಗೆ ಯೂಸ್ ಮಾಡಬೇಕು ಅದನ್ನು ಈ ಸರ್ಕಾರ ತೋರಿಸಿ. ದಟ್ ಈಸ್ ಒನ್ ಇಂಪಾರ್ಟೆಂಟ್. ಟೆಕ್ನಿಕಲಿ ಕೂಡ ಸಾಕಷ್ಟು ನಮ್ಮ ಹತ್ರ ಇವತ್ತು ರಷ್ಯಾ ಕಳಿಸಿದಂಥ ಇದನ್ನು ನಮ್ಮದು ಅದಕ್ಕೆ ಡಾಕ್ಟರ್ ಅಬ್ದುಲ್ ಕಲಾಮ್ಗೆ ಒಂದು ನಾವು ಅಪ್ರಿಷಿಯೇಟ್ ಮಾಡಬೇಕು ಸರ್. ರೈಟ್, ಟುಡೇ ನಮಗೆ ಇದು ಏರ್ ಡಿಫೆನ್ಸನ್ನು ಮಾಡಬೇಕಾದ್ರೆ ಮಿಸೈಲ್ ಆಕಾಶ್ ಆಗಲಿ, ಅಗ್ನಿ ಆಗಲಿ, ನಿರ್ಭಯ ಆಗಲಿ, ಪೃಥ್ವಿ ಆಗಲಿ, ಇದೆಲ್ಲ ಆಗೋಕ್ಕೆ ನಮ್ಮದು ಮಿಸೈಲ್ ಇಸ್ರೋ ಅವ್ರದ್ದು ಕಾಂಟ್ರಿಬ್ಯೂಷನ್ಸ್ ಜಾಸ್ತಿ ಇದೆ. ನಾವು ಎಷ್ಟು ಸ್ಯಾಟಲೈಟ್ ಮೇಲ್ ಕಳಿಸಿದ್ರೆ ಇಟ್ ಈಸ್ ಆಲ್ಸೋ ಎನ್ ಸಿಮಿಲರ್ ಮ್ಯಾನರ್. ರೈಟ್, ಡಾಕ್ಟರ್ ಅಬ್ದುಲ್ ಕಲಾಂ ಇದರಲ್ಲಿ IC ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಇದರಲ್ಲಿ ಆರ್ಗನೈಸೇಷನಲ್ಲಿ ಈ ವಾಸ್ ದಿ ಚೇರ್ಮನ್. ಸೊ ಈ ಮಿಸೈಲ್ ಎಲ್ಲ ಆ ಟೈಮಿಂದಲೇ ಶುರು ಆಗಿದೆ. ಸೊ ವಿ ಹ್ಯಾವ್ ಟು ಮೇಕ್ ಇಟ್ ಮಚ್ ಬೆಟರ್. ಆ್ಯಂಡ್ ಬಟ್ ಸಿನ್ಸ್ ನಾವೇ ಪ್ರೊಡ್ಯೂಸ್ ಮಾಡೋದ್ರಿಂದ ಇಟ್ ಈಸ್ ಈಸಿ, ವಿ ನೀಡ್ ನಾಟ್ ಡಿಪೆಂಡ್ ಆನ್ ಎನಿಬಡಿ. ಸೊ ಅವರು ಎಷ್ಟು ದಿನ ಜಾಸ್ತಿ ಎಳಿತಾರೆ ಅಷ್ಟು ದಿನ ನಮಗೂ ಒಳ್ಳೇದೇ ಟು ಅಟ್ಯಾಕ್ ದೆಮ್ ಆ್ಯಂಡ್ ಡಿಸ್ಟ್ರಾಯ್ ದೆಮ್. ಅವರು ಸಾಕಷ್ಟು ಇದನ್ನು ಅವರು ಕಳ್ಕೊತಾರೆ ಸರ್, ಯಾಕೆಂದರೆ ಅವರು ಎಕನಾಮಿಕಲಿ ದೇ ಆರ್ ನಾಟ್ ಸೋ ಸ್ಟ್ರಾಂಗ್. ಆಮೇಲೆ ಎಕ್ವಿಪ್ಮೆಂಟು ಅಷ್ಟೂ ಇಲ್ಲ ಜಾಸ್ತಿ ದಿನ ಎಳೆಯೋಕ್ಕಾಗಲ್ಲ. ಈಗ ನೋಡಿ ನೀವು ಹೊರಗಡೆ ಸಪೋರ್ಟ್ ಇಲ್ಲದಿದ್ದರೆ ಪಾಕಿಸ್ತಾನ 4 ದಿನ ಕೂಡ ಪೂರ್ಣ ಪ್ರಮಾಣದ ಯುದ್ಧ ಮಾಡೋದು. ಸ್ವಲ್ಪ ಟರ್ಕಿಶ್ ಒಂದು ಚೂರು ಸಪೋರ್ಟ್ ಮಾಡ್ತಾ ಇದೆ, ಬಟ್ ಟರ್ಕಿಶ್ ಇಸ್ ಆಲ್ಸೋ ನಾಟ್ ಎ ಬಿಗ್ ಕಂಟ್ರಿ. ಟರ್ಕಿಶ್ ಕೂಡ ತಂದೆ ಆದಂಥ ಪ್ರಾಬ್ಲಮ್ ಅವ್ರದ್ದೇ, ಭಾಳ ಸಿಕ್ಕಾಪಟ್ಟೆ ಸಮಸ್ಯೆ. ಬಟ್ ವೆನ್ ಐಡಿಯಾಲಜಿ ಮೀಟ್ಸ್ ಟುಗೆದರ್ ಏನಾದರೂ ಆಗಲಿ ದೇ ಜಾಯಿನ್ ಟುಗೆದರ್. ಚೈನಾ ಯಾವ ಪ್ರಮಾಣದಲ್ಲಿ ಬೆಂಬಲ ಕೊಡ್ಬೋದು ಅಂತ ಅನ್ಸುತ್ತೆ ನಿಮಗೆ? ಚೈನಾದವರಿಗೆ ಸರ್ ದೇ ಆಲ್ಸೋ ಏನಾಗುತ್ತೆ ಸರ್, ದೇ ಆರ್ ಆಲ್ಸೋ ಆರ್ ನೇಬರಿಂಗ್ ಕಂಟ್ರಿ. ಆ್ಯಂಡ್ ನೀವು POK ಏರಿಯಾ ತೊಗೊಂಡ್ರು ಪಾಕಿಸ್ತಾನ್ ಆ್ಯಂಡ್ ಚೈನಾ ಇಸ್ ಆಲ್ಸೋ ಆಲ್ಮೋಸ್ಟ್ ಲೈಕ್ ಎ ಬಾರ್ಡರ್, ರೈಟ್? ಸೊ ನೋಬಡಿ ವಾಂಟ್ಸ್ ಎನಿ ಪ್ರಾಬ್ಲಮ್ ನೆಕ್ಸ್ಟ್ ನಮ್ಮ ಅಕ್ಕಪಕ್ಕದಲ್ಲಿ ಪ್ರಾಬ್ಲಮ್ ಬೇಕಾಗಿಲ್ಲ. ಐ ಥಿಂಕ್ ಹಿ ಈಸ್ ಆಲ್ಸೋ ಸೆಟ್ ಎನಿ ಟೆರರ್ ಅಟ್ಯಾಕ್ ಇಸ್ ನಾಟ್ ಎಕ್ಸೆಪ್ಟೇಬಲ್. ಓವರ್ಟ್ಲಿ ಸಪೋರ್ಟ್ ಮಾಡಿದ್ರು, ಇನ್ವರ್ಟ್ಲಿ ಸ್ವಲ್ಪ ಪಾಕಿಸ್ತಾನ, ಬಿಕಾಸ್ ವಿ ಆರ್ ಆಲ್ಸೋ ಕಾಂಪಿಟೇಟಿವ್ ಫಾರ್ ಹಿಮ್. ನಮ್ಮ ಜೊತೆಗೆ ವ್ಯಾವಹಾರಿಕವಾಗಿ ಕೂಡ ಸಾಕಷ್ಟು ಬಿಸ್ನೆಸ್ ಇರೋದ್ರಿಂದ ಅವರು ಅಷ್ಟು ಓಟ್ಲಿ ಸಪೋರ್ಟ್ ಕೊಡಲ್ಲ. ಭಾಳ 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 ದೊಡ್ಡ ಪ್ರಪಂಚ ಇವತ್ತು. ಯಾಕೆಂದರೆ ಈಗ ಇರೋದು ಪಾಕಿಸ್ತಾನಲ್ಲೂ ಕೆಲವು ಮ್ಯಾಕ್ಸಿಮಮ್ ಎಕ್ವಿಪ್ಮೆಂಟ್ ಇರೋದೇ ಚೈನೀಸ್. ರೈಟ್, ಚೈನಾದೇ ಎಕ್ವಿಪ್ಮೆಂಟ್ ಇರೋದ್ರಿಂದ ಅವರು ಓಪನ್ ಆಗಿ ಸಪೋರ್ಟ್ ಮಾಡ್ತಿದ್ರು ಎಕ್ವಿಪ್ಮೆಂಟ್ ಬೇಸಲ್ಲಿ ಅಂತೂ ಮಾರಾಟ ಮಾಡಿರೋದ್ರಿಂದ. ಸೊ ದಟ್ ಸಪೋರ್ಟ್ ಇದೆ. ಅಟ್ಲೀಸ್ಟ್ ಪಾಕಿಸ್ತಾನಕ್ಕೆ ಸ್ವಲ್ಪ ಬುದ್ಧಿ ಹೇಳುವಂಥ ಅಂತಾರಾಷ್ಟ್ರೀಯ ಸಮುದಾಯ ಏನಾದರೂ ಯಾರಾದರೂ ಒಬ್ಬರು ಬಂದು ಅವ್ರಿಗೆ ಹೇಳಬೇಕು, ನೀವು ಮಾಡ್ತಾ ಇರೋದು ತಪ್ಪು, ಇದು ಸಾಕು ಅಂತ ಹೇಳುವಂಥದ್ದು ಬರಬೇಕು. ಐ ಥಿಂಕ್ ಅದು ಫೇಸ್ ಸೇವಿಂಗ್ ಮಾಡೋದಕ್ಕೆ ಯಾರಾದರೂ ಅರಬ್ ಕಂಟ್ರೀಸ್ ಬಂದು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಒಂದು ಈಗ ನಮ್ಮ ರಿಪೋರ್ಟಿಂಗ್ ಬಗ್ಗೆ ಎಲ್ಲ ಏನು ಹೇಳ್ತಾರೆ, ನಮ್ಮ ದೇಶದ ಮೀಡಿಯಾಗಳ ಬಗ್ಗೆ ನಿಮಗೆ ಈ ರಿಪೋರ್ಟಿಂಗ್? ಐ ಥಿಂಕ್ ಸರ್ ನಮ್ಮ ಮೀಡಿಯಾ ಏನು ಮಾಡ್ತಾ ಇದೆ, ಆಲ್ಮೋಸ್ಟ್ ರೂಮರ್ ಮಾಂಗರಿಂಗ್, ವಾರ್ ಮಾಂಗರಿಂಗ್, ರೈಟ್, ಟ್ರೈಂಗ್ ಟು ಪ್ರೆಷರೈಸ್ ದಿ ಗೌರ್ಮೆಂಟ್ ಗೋ ಫಾರ್ ಎ ವಾರ್. ಐ ಥಿಂಕ್ ದಟ್ ಇಸ್ ನಾಟ್ ಓಕೆ. ವಿ ಹ್ಯಾವ್ ಟು ಶೋ ಮೆಚುರಿಟಿ, ಕಾಮ್ನೆಸ್ ಹೇಳಬೇಕು. ನನ್ನ ಪ್ರಕಾರ ಸರ್ ಅವರು ಕಾಮ್ನೆಸ್ ಇರಬೇಕು, ಏನು ನಿಜ ಇದೆ ಅದನ್ನು ಮಾತ್ರ ಇನ್ಫಾರ್ಮೇಶನ್, ಸತ್ಯವನ್ನು ಮಾತ್ರ ಹೇಳ್ತಾರೆ. ಆಮೇಲೆ ಎಲ್ಲ ಇದು ಪ್ಯಾನೆಲ್ ಕಮಿಟಿಗೆ ವಾರ್ ಯಾಕೆ ಆಗ್ತಾ ಇಲ್ಲ ಪ್ರೆಷರ್ ಹಾಕೋದನ್ನು ಸ್ಟಾಪ್ ಮಾಡಿಬಿಟ್ಟು ಸತ್ಯವನ್ನು ಹೇಳಬೇಕು. ಉಳಿದದನ್ನು ಗೌರ್ಮೆಂಟು ಮತ್ತು ಆರ್ಮ್ ಫೋರ್ಸ್ ಏನು ಮಾಡಬೇಕು ಅದು ಅವ್ರು ಮಾಡ್ತಾ ಹೋಗ್ಬೇಕು.
ದಟ್ ಈಸ್ ಇಂಪಾರ್ಟೆಂಟ್. ಈ ಮೀಡಿಯಾಗಳಲ್ಲಿ ನನಗಂತೂ ಅದೇ ಅದೊಂದು ಎಲ್ಲರೂ ಕೂಡ ತುಂಬ ಜನ ಕಾಮೆಂಟ್ ಮಾಡ್ತಾರೆ. ನಾವು ಟಿ ವಿಗಳನ್ನೇ ನೋಡ್ತಾ ಇಲ್ಲ. ಒಂದು ರೀತಿ ದೊಡ್ಡ ಎಮೋಷ್ನಲ್ ಆಗಿ ಇದನ್ನು ಕ್ರಿಯೇಟ್ ಮಾಡುವಂಥ ಹೈಪನ್ನು ಕ್ರಿಯೇಟ್ ರಿಯೋಟಿಕ್ ಎಮೋಷನಲ್ ಪುಷ್ ಮಾಡೋದನ್ನ ಪ್ರೆಸ್ ಅವರು ಮಾಡಬೇಕು, ಸ್ಟಾಪ್ ಮಾಡಬೇಕು. ಲೀವ್ ಇಟ್ ಟು ದಿ ಗವರ್ಮೆಂಟ್ ಆ್ಯಂಡ್ ಆರ್ಮ್ ಫೋರ್ಸಸ್ ಟು ಡೂ ವಾಟ್ ಇಸ್ ರೈಟ್. ಈಗ ಜರ್ನಲಿಸಮನ್ನು ಬೇಸಿಕ್ ಇದೇನೆ ಸತ್ಯವನ್ನು ವರದಿ ಮಾಡೋದು, ಸತ್ಯವನ್ನು ಆಮೇಲೆ ಕಾಮೆಂಟನ್ನು ಪಾಸ್ ಮಾಡೋದು ಬೇರೆ. ಆಮೇಲೆ ಗವರ್ಮೆಂಟ್ ಏನ್ ಮಾಡಬೇಕು ಮಾಡಬಾರ್ದನ್ನ ಡೈರೆಕ್ಷನ್ ಇವ್ರು ಕೊಡೋದು ಮೀಡಿಯಾಗಳು ಅಲ್ವಾ. ಮತ್ತೆ 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 ಐ ಥಿಂಕ್ ಆಸ್ ಇಸ್ ಎ ಮೀಡಿಯಾ ಇಸ್ ಆಲ್ಸೋ ಮೆಚೋರ್ಡ್. ಐ ಥಿಂಕ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದೆರಡು ದಿನ ಆದ್ಮೇಲೆ ಎಲ್ಲರೂ ಕಾಮ್ ಆಗಿದ್ದಾರೆ ಸರ್. ಸರಿ ಸರಿ, ಓಕೆ, ತುಂಬ ಸಂತೋಷ ಆಯ್ತು ಸರ್. ನಿಮ್ಮ ಹತ್ರ ಮಾತಾಡಿದ್ದೆ ಒಂದು ದೊಡ್ಡ ಒಂದು ಸೌಭಾಗ್ಯ ನನಗೆ. ರೈಟ್, ಈಗ ನಮ್ಮೂರಲ್ಲೇ ನೀವು ಹಂಗಲ್ಲ, ನೀವು ಒಂದು ಫೇಮಸ್ ಮ್ಯಾನ್, ರೈಟ್? ಅವರು ನೀವು ನನ್ನನ್ನೇ ಇಂಟರ್ವ್ಯೂ ಮಾಡ್ತಾ ಇದೆ ಅಂದರೆ ನಾನು ನಾರ್ಮಲ್ ಮನುಷ್ಯ. ನೀವು ಖಂಡಿತ ನಾರ್ಮಲ್ ಅಂತ ಅಂದ್ಕೊಂಡಿಲ್ಲ. ನಿಮ್ಗೆ ಅಪಾರವಾದ ಅನುಭವ ಇದೆ, ವಿಷನ್ ಇದೆ, ಮೆಚುರಿಟಿ ಇದೆ. ಭಾಳ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನನ್ನು ಕರೆದದ್ದಕ್ಕೆ ವಿಶ್ವಪಥ ಅವ್ರಿಗೆ ಧನ್ಯವಾದಗಳು. ಎಂಟೈರ್ ನಿಮ್ಮ ವಿಶ್ವಪಥಕ್ಕೆ ಧನ್ಯವಾದವನ್ನು ಹೇಳಕ್ಕೆ ಮತ್ತೊಮ್ಮೆ ಧನ್ಯವಾದ.